ಹಲೋ, ಎಲ್ಲರಿಗೂ ನಮಸ್ಕಾರ. 1980ರಿಂದ ಆರಂಭ ಮಾಡಿತ್ತು. ಯಾಕೆಂದರೆ ಸ್ಪರ್ಧಾತ್ಮಕವಾಗಿ ಜಗತ್ತು ಬೆಳೀತಾ ಇರುವಾಗ ನಾಟಕ ಕೂಡ ಒಂದು ಸ್ಪರ್ಧಾತ್ಮಕವಾಗಾದರೆ ಸಾಂಸ್ಕೃತಿಕ ಅಭಿರುಚಿಯನ್ನು ಇನ್ನಷ್ಟು ಸಂವರ್ಧನೆಗೊಳಿಸ್ಬೋದು ಅನ್ನೋದು ಅದರ ಹಿಂದಿರೋ ಉದ್ದೇಶ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ 46 ವರ್ಷಗಳಿಂದ ಈ ಸ್ಪರ್ಧೆ ನಡೀತಾ ಇದೆ. 40 ಒಟ್ಟು ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಅತಿಥಿಗಳಾಗಿ ಆಗಮಿಸಿರುವಂತಹ ಅದಾನಿ ಗ್ರೂಪಿನ ಕಿಶೋರ್ ಆಳ್ವರನ್ನು, ಹಾಗೆ ಪೂರ್ಣಪ್ರಜ್ಞಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ರಂಗನಟರು ಆಗಿರುವಂಥ ನಟರಾಜ್ ದೀಕ್ಷಿತ್ರವರನ್ನು, ಹಾಗೆ MGMನ ಉಪಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ್ ಪೈ ಅವರನ್ನು, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ತಲ್ಲೂರು ಶಿವರಾಮ್ ಶೆಟ್ಟರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್ ಚಂದ್ರ ಕುತ್ಪಾಡಿಯವರು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ರಂಗಭೂಮಿಯ ಉಪಾಧ್ಯಕ್ಷರಾದ ಭಾಸ್ಕರ್ ರಾವ್ ಕಿದಿಯೂರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ವಿಜಯ್ ಕಡೆಕಾರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ. ಕಡು ಕರುಣಿ ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ. ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು. ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೋ. ನಡು ನಡುವೆ ಬರುತ್ತಿರ್ಪ ವಿಘ್ನವ, ನಡು ನಡುವೆ ಬರುತ್ತಿರ್ಪ ವಿಘ್ನವ ಕಳೆದು ಭಗವನ್ನಾಮ ಕೀರ್ತನೆ, ಭಗವನ್ನಾಮ ಕೀರ್ತನೆ ನುಡಿದು ನುಡಿಸು ಎನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಿ ಮರೆಯದಲೇ. ಆ ಆ ಆಗಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಭಾಸ್ಕರ್ ರಾವ್ ಕಿದಿಯೂರವರಲ್ಲಿ ವಿನಂತಿಸಿಕೊಳ್ತಾ ಇದ್ದೆ. ನಿರಂತರವಾಗಿ ರಂಗಭೂಮಿ ಸಂಸ್ಥೆ ಕಳೆದ 46 ವರ್ಷಗಳಿಂದ ರಾಜ್ಯ ಮಟ್ಟದ ಈ ನಾಟಕ ಸ್ಪರ್ಧೆಯನ್ನು ಸಂಯೋಜಿಸ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯನ್ನು ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ನಮ್ಮ ಉಡುಪಿಯ ರಂಗಭೂಮಿ ಸಂಸ್ಥೆಯ ಒಂದು ಹೆಗ್ಗಳಿಕೆ ಎಂಬುದು ನಮ್ಮೆಲ್ಲರ ಒಂದು ಹೆಗ್ಗಳಿಕೆ. ಕಳೆದ 46 ವರ್ಷಗಳಿಂದ ಈ ಹಮ್ಮಿಕೊಂಡಂಥ ಈ ನಾಟಕ ಸ್ಪರ್ಧೆಯಲ್ಲಿ ಹಲವಾರು ರಾಜ್ಯಾದ್ಯಂತ ಹಲವಾರು ಸಂಸ್ಥೆಗಳು ತಮ್ಮ ನಾಟಕವನ್ನು ಈ MGM ಕಾಲೇಜಿನ ವೇದಿಕೆಯಲ್ಲಿ ಪ್ರದರ್ಶಿಸಿ ಬಹುಮಾನವನ್ನು ಗಳಿಸಿದ್ದಾರೆ. ಸಂಸ್ಥೆಯ ಬಗ್ಗೆ ಸದಾಭಿಪ್ರಾಯವನ್ನು ಮಂಡಿಸಿದ್ದಾರೆ. ಇಂದಿನ ಈ 46ನೇ ಈ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸಿದಂಥ ಈ ಕಾರ್ಯಕ್ರಮದಲ್ಲಿ, ಬಹುಮಾನ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಅದಾನಿ ಗ್ರೂಪಿನ ಅಧ್ಯಕ್ಷರಾದಂಥ ಶ್ರೀಯುತ ಕಿಶೋರ್ ಆಳ್ವರು ಇಂದು ಆಗಮಿಸಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಸರಳ ಸಜ್ಜನಿಕೆಯೊಂದಿಗೆ ಕಿಶೋರ್ ಆಳ್ವರ ವ್ಯಕ್ತಿತ್ವ
ನಮ್ಮೆಲ್ಲರ ಮುಂದೆ ಅದು ಪ್ರಖರಗೊಂಡಿದೆ. ಸಾಮಾಜಿಕ ಕಳಕಳಿ, ಶೈಕ್ಷಣಿಕವಾಗಿ ಆ ಸಂಸ್ಥೆಯಿಂದ ಕೊಡಮಾಡುವಂಥ ಒಂದು ಪ್ರಯೋಜಕತ್ವ ನಮ್ಮೆಲ್ಲರ ಮುಂದಿದೆ. ಕಿಶೋರ್ ಆಳ್ವರ ಒಂದು ಸದಾಭಿಪ್ರಾಯ, ನಮ್ಮ ಸಂಸ್ಥೆಯ ಬಗ್ಗೆ ಅವರ ಪ್ರೋತ್ಸಾಹಿಕ ನಡೆ ಇದು ನಿರಂತರವಾಗಿ ನಮ್ಮೊಳಗೆ ನಡೆಯುತ್ತಿದೆ. ಕಿಶೋರ್ ಆಳ್ವರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಅವರಿಗೆ ರಂಗಭೂಮಿ ಸಂಸ್ಥೆಯಿಂದ ನಾವು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಕಿಶೋರ್ ಆಳ್ವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭದ ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ ಗುರುಗಳಾದ ನಟರಾಜ್ ಜಿ ಶ್ರೀತ್ರು. ಪೂರ್ಣಮಜ್ಞ ಕಾಲೇಜಿನ ಪ್ರಾಂಶುಪಾಲರಾಗಿ ಬರೇ ಶಿಕ್ಷಕರಾಗಿ ಅಲ್ಲ, ಕಲಾವಿದರಾಗಿ ಎಲ್ಲರೊಡನೆ ಬೆರೆತು ಸಂತೋಷವನ್ನು ಹಂಚುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಶ್ರೀಯುತ ನಟರಾಜ್ ದೀಕ್ಷಿತರು. ಸದಾ ಹಸನ್ಮುಖಿಯೊಂದಿಗೆ ಜನರೊಂದಿಗೆ ಬೆರೆಯುತ್ತಾ ಹಾಸ್ಯ ಚುಟಾಕಿಗಳನ್ನು ಹಾರುತ್ತಾ ಎಲ್ಲರನ್ನೂ ಸಂತೋಷದಲ್ಲಿ ಮುಳುಗಿಸುವಂಥ ಒಂದು ವ್ಯಕ್ತಿತ್ವ. ಗುರುಗಳಿಗೆ ನಮೋ ನಮೋ. ನಟರಾಜ್ ಜಿ ಶ್ರೀಗೂ ಸ್ವಾಗತ ಬಯಸ್ತೇನೆ. ಶಿವರಾಮ್ ಶೆಟ್ಟರು ಶ್ರೀಯುತ ನಟರಾಜ್ ಜಿ ಶ್ರೀತಿಗೆ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೋರ್ವ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳು ಡಾಕ್ಟರ್ ವಿಶ್ವನಾಥ್ ಪೈ ಅವರು. MGM ಕಾಲೇಜಿನ ಪ್ರಾಂಶುಪಾಲರಾಗಿ ನಮ್ಮ ಕಾರ್ಯಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹಿಸ್ತಾ ನಮ್ಮನ್ನು ಹುರಿದುಂಬಿಸ್ತಾ ಇರುವವರು ಡಾಕ್ಟರ್ ವಿಶ್ವನಾಥ್ ಪೈ ಅವರು. ಸಂಸ್ಥೆಯು ಅವರಿಗೆ ಅಭಾರಿಗಳಾಗಿ ಶ್ರೀಯುತ ಪೈಗಳನ್ನು ರಂಗಭೂಮಿ ಸಂಸ್ಥೆ ಹಾರ್ದಿಕವಾಗಿ ಸ್ವಾಗತಿಸುತ್ತದೆ. ತಲ್ಲೂರು ಶಿವರಾಮ್ ಶೆಟ್ಟರು ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೆ. ಹಾಗೆ ಕಳೆದ 16 ವರ್ಷಗಳಿಂದ ನಮ್ಮ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವವರು ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರು. ಸಂಕಟ ಬಂದಾಗ ವೆಂಕಟರಮಣ ಇದ್ದ ಹಾಗೆ ನಮ್ಮ ಸಂಸ್ಥೆಯು ಯಾವುದೇ ಸಮಸ್ಯೆಗಳನ್ನು ಉದ್ಭವಿಸಿದರೂ ಅದನ್ನು ಶಾಂತವ ಚಿತ್ತದಿಂದ ಪರಿಹರಿಸುವಂತಹ ನಿಟ್ಟಿನಲ್ಲಿ ಅವರ ಕಾರ್ಯ ಅಮೋಘವಾಗಿದೆ. ಶ್ರೀಯುತ ತಲ್ಲೂರು ಶಿವರಾಮ್ ಶೆಟ್ಟರಿಗೂ ಸ್ವಾಗತ ಬಯಸ್ತೇನೆ. ಹಾಗೆ ಮತ್ತೋರ್ವ ನಮ್ಮ ಸಂಘಟನೆಯಿಂದ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವವರು ಸದಾ ಕ್ರಿಯಾಶೀಲ ವ್ಯಕ್ತಿತ್ವ, ಚಲಚಿತ್ರ ನಟ, ಸೀರಿಯಲ್ ನಟ ಹಾಗೂ ಹಲವಾರು ಬಿರುದಾಂಕಿತ ಪ್ರದೀಪ್ ಚಂದ್ರ ಕುತ್ಪಾಡಿಯವರಿಗೂ ನಾವು ಸಂಸ್ಥೆಯಿಂದ ಸ್ವಾಗತ ಬಯಸ್ತೇವೆ. ಅಂತೆಯೇ ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತಿರುವಂಥವರು ನಿಮ್ಮಂತಹ ಕಲಾವಿದರು, ಕಲಾಭಿಮಾನಿಗಳು. ನಿಮ್ಮೆಲ್ಲರಿಗೂ ನಾವು ಸ್ವಾಗತ ಬಯಸ್ತೇವೆ ಹಾಗೂ ಪತ್ರಕರ್ತರಿಗೂ ಸ್ವಾಗತ ಬಯಸ್ತೇವೆ. ಎಲ್ಲರಿಗೂ ಸ್ವಾಗತ. ಭಾಸ್ಕರ್ ಕೆಜಿರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ತಿಳಿಸಿದ ಹಾಗೆ ರಂಗಭೂಮಿ ಕೇವಲ ಒಂದು ಹವ್ಯಾಸಕ್ಕಾಗಿ ನಾಟಕವನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಅದೊಂದು ಬದ್ಧತೆಯಾಗಿ ಬೇರೆ ಬೇರೆ ಸಾಂಸ್ಕೃತಿಕ ಆಯಾಮಗಳನ್ನು ಒಳಗೊಂಡು ರಂಗಭೂಮಿ ಬೆಳೀತಾ ಬಂದಿದೆ. ಅದಕ್ಕೋಸ್ಕರ ಇತ್ತೀಚೆಗೆ ನಾಟಕ ಅಕಾಡೆಮಿ NST ಸಹಯೋಗದಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ರಂಗ ಮಹೋತ್ಸವವನ್ನು ಆಚರಣೆ ಮಾಡಿತು. ಆ ಸಂದರ್ಭದಲ್ಲಿ 40 ವರ್ಷಕ್ಕಿಂತ ಹೆಚ್ಚು ಸಕ್ರಿಯವಾಗಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದಂತಹ ಸಂಸ್ಥೆಗಳನ್ನು ಗೌರವಿಸಿತು. ಅದರಲ್ಲಿ ನಮ್ಮ ರಂಗಭೂಮಿ ಸಂಸ್ಥೆ ಕೂಡ ಸೇರಿಕೊಂಡಿತ್ತು ಅನ್ನೋದು ನೀವೆಲ್ಲ ಚಪ್ಪಾಳೆ ಹೊಡೆಯಬಹುದಾದಂಥ ಸಂಗತಿ. ಇದರ ಜೊತೆಗೆ ರಂಗಭೂಮಿ
ಅನೇಕ ಅಂಶಗಳನ್ನು ಸೇರಿಕೊಳ್ತಾ ಒಂದು ಇನ್ಕ್ಲೂಸಿವ್ ಆಗಿ, ಅಂದರೆ ಎಲ್ಲ ಆಯಾ ಕಾಲಘಟ್ಟದಲ್ಲಿ ಬಂದಂಥ ಅನೇಕ ಸಂಗತಿಗಳಿಗೆ ಸ್ಪಂದಿಸ್ತಾ ಬೆಳೀತಾ ಬಂದಿದೆ. ಈಗಾಗಲೇ ನಾವು ಕಳೆದ 2 ವರ್ಷಗಳಿಂದ ಮಕ್ಕಳ ರಂಗಭೂಮಿಯ ಕಡೆ ಸಂಚಾರ ಮಾಡ್ತಾ ಇದ್ದೇವೆ. ಮಕ್ಕಳ ರಂಗಭೂಮಿಗೆ ಒಂದು ವಿಶೇಷವಾದದನ್ನು ಒಂದು ತಾತ್ವಿಕವಾಗಿ ಕಟ್ಟಬೇಕು ಅನ್ನೋ ದೃಷ್ಟಿಯಿಂದ ಉಡುಪಿ ಜಿಲ್ಲೆಯ ಸುಮಾರು ಪ್ರಾಯೋಗಿಕವಾಗಿ 12 ಶಾಲೆಗಳನ್ನು ಆಯ್ದುಕೊಂಡು ಈ ವರ್ಷ 12 ಶಾಲೆಗಳಲ್ಲಿ ರಂಗಚಟುವಟಿಕೆಯನ್ನು ಆರಂಭ ಮಾಡಿದ್ದೇವೆ. ಹಾಗೆಯೇ ಕಾಲೇಜು ಮಕ್ಕಳನ್ನು ಒಳಗೊಳ್ಳಬೇಕು ಅಂತ ಕಾಲೇಜು ಮಕ್ಕಳಿಗೆ ರಂಗಶಿಕ್ಷಣದ ಪ್ರಯೋಗವನ್ನು ಕಳೆದ ವರ್ಷ ಮಾಡಿದ್ವಿ. ಸೊ ಹೀಗೆ ಜನರ ಹತ್ರ ರಂಗಭೂಮಿಯನ್ನು ತೆಗೆದುಕೊಳ್ಳುವಂಥ ಒಂದು ಸಂಕಲ್ಪ ಬಲದಲ್ಲಿ ಇವತ್ತು ನಾವು ರಂಗಭೂಮಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಹಾಗಾಗಿ ರಂಗಭೂಮಿಯ ವ್ಯಾಪ್ತಿ ಕೂಡ ವಿಸ್ತರಿಸ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಾವು 46ನೇ ರಂಗಭೂಮಿ ನಾಟಕ ಸ್ಪರ್ಧೆಯನ್ನು ಈಗಾಗಲೇ ಒಂದೂವರೆ ತಿಂಗಳು ಮುಂಚೆ ಆಗಬೇಕಾಗಿದ್ದ ಕಾರ್ಯಕ್ರಮ ಬೇರೆ ಬೇರೆ ತಾಂತ್ರಿಕ ಮತ್ತು ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ವಿಳಂಬವಾಗಿ ಇವತ್ತು ಸಂಯೋಜನೆಗೊಳ್ತಾ ಇದೆ. ಈ ಬಹುಮಾನ ವಿತರಣೆಗಿಂತ ಮುಂಚೆ ಈ ನಾಟಕ ಸ್ಪರ್ಧೆಗೆ ಜಡ್ಜಾಗಿ ತೀರ್ಪುಗಾರರಾಗಿ ಭಾಳ ದೊಡ್ಡ ಕನ್ನಡದ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು ನಮ್ಮ ಜೊತೆಗೆ ಸೇರಿಕೊಂಡಿದ್ದರು. ಇವತ್ತು ಬಹುಶಃ ಅವರು ಎಲ್ಲ ದೂರದೂರದವರು, ಅವರ ಹೆಸರುಗಳನ್ನು ಹೇಳ್ತೇನೆ, ದಯವಿಟ್ಟು ಯಾರು ಬಂದಿದ್ದರೆ ಅವರು ಬಂದು ನಮ್ಮ ಅತಿಥಿಗಳಿಂದ ಗೌರವವನ್ನು ಪಡಿಬೇಕು ಅಂತ ವಿನಂತಿಸಿಕೊಳ್ತೇನೆ. KG ಮಹಾಬಲೇಶ್ವರ್ ಅವರು ಶಿವಮೊಗ್ಗ ಸಾಗರದವರು, ಬಹುಶಃ ಅವರು ಬಂದಿಲ್ಲ ಅಂತ ಭಾವಿಸ್ತೇನೆ. ನಟರಾಜ್ ಹೊನ್ನವಳ್ಳಿ ಇವರು ಕೂಡ ತುಂಬ ದೊಡ್ಡ ನಿರ್ದೇಶಕರು, ರಂಗಕರ್ಮಿ. ಶ್ರೀರಾಮು ರಂಗಾಯಣ, ಹಾಗೆ ಶಶಿಕಲಾ ಜೋಶಿ ಧಾರವಾಡದವರು. ಸೊ ಬೇರೆ ಬೇರೆ ವಿಭಾಗದಿಂದ ಬೆಂಗಳೂರು, ಮೈಸೂರು, ಈ ಎಲ್ಲ ಬೇರೆ ಬೇರೆ ಕಡೆಯಿಂದ ನಾವು ರಂಗಭೂಮಿಗೆ ಸರಿ ತೀರ್ಪುಗಾರನ ಆಯ್ಕೆ ಮಾಡಿದ್ವಿ. ಹಾಗೆ ಗಣೇಶ್ ರಾವ್ ಎಲ್ಲೂರವರು ಉಡುಪಿಯವರು, ಭಾಳ ದೊಡ್ಡ ರಂಗ ನಿರ್ದೇಶಕರು. ದಯವಿಟ್ಟು ಅವರು ಬಂದಿದ್ದರೆ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಬಹುಶಃ ಅವರೆಲ್ಲ ಈ ನಾಟಕ ಸ್ಪರ್ಧೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ, ಹೆಚ್ಚು ನ್ಯಾಯಬದ್ಧವಾಗಿ ನಡೆಸಿಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ರಂಗಭೂಮಿಯ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಭಾಳ ಮುಖ್ಯವಾದ ಕಾರ್ಯಕ್ರಮ ಇದು. ನೀವೆಲ್ಲ ಬಹುಶಃ ಕಾಯ್ತಾ ಇರುವಂತಹ ರಂಗಭೂಮಿಯ ಸ್ಪರ್ಧೆಯ ವಿಜೇತರು ಯಾರ್ಯಾರು ಅಂತ ಈಗಾಗಲೇ ನೀವು ಕಳೆದ 2 ತಿಂಗಳ ಹಿಂದೆ ಇದು ಪ್ರಕಟ ಆಗಿದೆ. ಆದರೂ ಈಗ ಬಹುಮಾನ ಪಡೆಯುವಂಥ ಒಂದು ಸಂಭ್ರಮದಲ್ಲಿ ನಾವಿದ್ದೇವೆ. ಸೊ ಈ ಬಹುಮಾನ ವಿತರಣೆಯ ಕಾರ್ಯಕ್ರಮದ ವಾಚನವನ್ನು ನಮ್ಮ ರಂಗಭೂಮಿಯ ವಿವೇಕಾನಂದ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ನಿರೂಪಕರು ತಿಳಿಸಿದ ಹಾಗೆ 46ನೇ ರಾಜ್ಯ ಮಟ್ಟದ ಕನ್ನಡ ನಾಟಕ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭ ನಡೀತಾ ಇದೆ. ಬಹುಮಾನ ಪಡೆಯುವಂಥ ಕ್ಷಣ ಎಲ್ಲ ತಂಡಗಳಿಗೆ. ಮೊದಲನೇದಾಗಿ ನಾವೊಂದು ವಿಶಿಷ್ಟವಾದ ಬಹುಮಾನವನ್ನು ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಹೆಚ್ಚಾಗಿ ನಾಟಕ ತಂಡಗಳಿಗೊಂದು ಅಪಕೀರ್ತಿ ಉಂಟು, ಅವರು ಶಿಸ್ತಿನಲ್ಲಿ ಇರುವುದಿಲ್ಲ ಅಂತ. ಆದರೆ ಶಿಸ್ತಿನ ನಾಟಕ ತಂಡಗಳು ಆಗಬೇಕು, ಅಂಥ ತಂಡಗಳು ಬಂದಾಗ ಅವರಿಗೂ ಕೂಡ ಪ್ರೋತ್ಸಾಹ ಲಭಿಸಬೇಕು ಅನ್ನೋ ಕಾರಣಕ್ಕೆ ಒಂದು ವಿಶೇಷವಾದ ಬಹುಮಾನ, ಅತ್ಯಂತ ಶಿಸ್ತಿನ ತಂಡ ಅನ್ನುವಂಥದ್ದು. ಆ ಬಹುಮಾನವನ್ನು ಪಡ್ಕೊಂಡವರು ಗೌತಮ ಬುದ್ಧ ನಾಟಕ ಪ್ರದರ್ಶಿಸಿದ ತಂಡ, ತುಮಕೂರಿನ ಗುಬ್ಬಿ ವೀರಣ್ಣ ಶಿಕ್ಷಣ ಕಲಾ ತಂಡ. ಈ ಬಹುಮಾನವನ್ನು ನೀಡ್ತಾ ಇರುವವರು ಸಂಚಯ ಟ್ರಸ್ಟ್ ಬೆಂಗಳೂರು ಪ್ರಾಯೋಜಿತ ದಿವಂಗತ GS ರಾಮರಾವ್ ಸ್ಮಾರಕ, 5,000 ನಗದು ಹಾಗೂ ನಮ್ಮ ರಂಗಭೂಮಿಯ ಫಲಕ. ಯಾರು ಬಂದಿದ್ದರೆ ದಯವಿಟ್ಟು ಬನ್ನಿ, ವೇದಿಕೆಗೆ ಬನ್ನಿ. ಅತ್ಯಂತ ತಂಡಗಳಿಗೆ ನಗದು ಬಹುಮಾನ ಇರುವವರು ನಮ್ಮ ಎಡಬದಿಯಲ್ಲಿರುವ ಖಜಾಂಚಿ ಅವರನ್ನು ಭೇಟಿ ಮಾಡಿ ಈಗ ಪ್ರೈಸ್ ಪಡಿತಾ ಇದ್ದ ಹಾಗೆ ಅವರಿಂದ ಚೆಕ್ ಸ್ವೀಕರಿಸಿ ಸಹಿ ಹಾಕಿ ತೆರಳಬೇಕು ಅಂತ ಎಲ್ಲರಲ್ಲಿ ಮೊದಲನೇದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಕಡೆ ಬನ್ನಿ ತಂಡದವರು. ಆದಮೇಲೆ ಇದು ಮಕ್ಕಳಿಗೆ ಶಿಸ್ತನ್ನು ಕಲಿಸುವಂತಹ ಶಿಕ್ಷಕರ ತಂಡ ಈ ಬಹುಮಾನವನ್ನು ಗಿಟ್ಟಿಸಿಕೊಂಡಿದೆ. ಇದೀಗ ಅದೇ ರೀತಿಯಲ್ಲಿ ಶ್ರೇಷ್ಠ ಬಾಲನಟನೆ ದಿವಂಗತ ಮಂಜುಳಾ ಸತ್ಯನಾರಾಯಣ ಹೆಗಡೆ ಸ್ಮರಣಾರ್ಥ ಶ್ರೀಪಾದ ಹೆಗಡೆ ಅವರ ಕೊಡುಗೆ ನಗದು ರೂಪಾಯಿ 1,000 ಮತ್ತು ಹೋಟೆಲ್ ಡಯಾನಾ ಪ್ರಾಯೋಜಿತ ಸ್ಮರಣಿಕೆ. ಗುಬ್ಬಿ ವೀರಣ್ಣ ಶಿಕ್ಷಣ ಸಮೂಹ ತುಮಕೂರು ತಂಡದ ಗೌತಮ ಬುದ್ಧ ನಾಟಕದ ರಾಹುಲ ಪಾತ್ರದಲ್ಲಿ ರಾಘವ ಇವನಿಗೆ ಲಭಿಸಿದೆ. ಪುಟಾಣಿ ಮೇಲೆ ಬರ್ತಾ ಇದ್ದಾನೆ, ದಯವಿಟ್ಟು ಆ ಬಹುಮಾನವನ್ನು ಕೂಡ ತಾವು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಬಹುಮಾನ ಪಡೀತಾ ಇರುವವರು ನಮ್ಮ ತೀರ್ಪುಗಾರರ ಮೆಚ್ಚುಗೆಯ ಬಹುಮಾನ ಗಳಿಸಿಕೊಂಡ 5
ಈಚೆ ಬಾ. ಬೆಂಗಳೂರು ತಂಡದ ಮಗಳೆಂಬ ಮಲ್ಲಿಗೆ ನಾಟಕದ ಅಜ್ಜ ಪಾತ್ರಧಾರಿ ಶ್ರೀನಾಥ್, ದಿವಂಗತ ವಿ ಪ್ರಭಾಕರ್ ಹೆಗಡೆ, ದಿವಂಗತ ಯು ಉಪೇಂದ್ರ ಸ್ಮಾರಕ ಸ್ಮರಣಿಕೆ. ನಮ್ಮದೇ ನಟನೆ ಬೆಂಗಳೂರು. ಮುಂದಕ್ಕೆ ಹೋಗ್ತಾ ಇದ್ದೇನೆ. ಸ್ಪಂದನ ರಿಜಿಸ್ಟರ್ಡ್ ಸಾಗರ ತಂಡದ ಪ್ರಾಣಪದ್ಮಿನಿ ನಾಟಕದ ರಾಮರಾಯ ಪಾತ್ರಧಾರಿ ವಿವೇಕ್ ನಾಯಕ್ BM, ದಿವಂಗತ ವಿ ಪ್ರಭಾಕರ್ ಹೆಗಡೆ, ಯು ಉಪೇಂದ್ರ ಸ್ಮಾರಕ ಸ್ಮರಣಿಕೆ. ಎಲ್ಲ ಸ್ಮರಣಿಕೆ ಅವರಿಂದಲೇ ಕೊಡಮಾಡಿದೆ. ಸುಮನಸ ರಿಜಿಸ್ಟರ್ಡ್ ಕೊಡವೂರು ಉಡುಪಿ ತಂಡದ ಈದಿ ನಾಟಕದ ಪಂಡಿತ್ ನಾರಾಯಣ ಹಕ್ಸರ್ ಪಾತ್ರಧಾರಿ ಅಕ್ಷತ್. ಸ್ಪಂದನ ತಂಡದ ಪ್ರಾಣ ಪದ್ಮಿನಿ ನಾಟಕದ ರಾಮರಾಯ ಪಾತ್ರಧಾರಿ ವಿವೇಕ್ ನಾಯಕ್ BM ಅವರು ತೀರ್ಪುಗಾರರ ಮೆಚ್ಚುಗೆ ಬಹುಮಾನ ಪಡ್ಕೊಂಡಿದ್ದಾರೆ. ತಮಗೆ ಅಭಿನಂದನೆಗಳು ಸರ್. ಹಾಗೆ ಮುಂದಿನ ಮೆಚ್ಚುಗೆ ಬಹುಮಾನ ಸುಮನಸ ರಿಜಿಸ್ಟರ್ಡ್ ಕೊಡವೂರು ಉಡುಪಿ ತಂಡದ ಈದಿ ನಾಟಕದ ಪಂಡಿತ್ ನಾರಾಯಣ ಹಕ್ಸರ್ ಪಾತ್ರಧಾರಿ ಅಕ್ಷತ್. ಮುಂದಿನ ಬಹುಮಾನ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ತಂಡದ ಮಾಯಾದ್ವೀಪ ನಾಟಕದ ಕ್ರಾಲಿಬ್ಯಾನ್ ಪಾತ್ರಧಾರಿ ಕಿಶೋರ್ ಕುಮಾರ್ ವಿ. ನೆನಪು ಕಲ್ಚರಲ್ ಅಸೋಸಿಯೇಷನ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ನಾಟಕ ಮಾಯಾದ್ವೀಪ, ಕಾಲಿಬ್ರಾನ್ ಪಾತ್ರಧಾರಿ ಕಿಶೋರ್ ಕುಮಾರ್ ವಿ. ಮೆಚ್ಚುಗೆ ಬಹುಮಾನದಲ್ಲಿ ಇನ್ನೊಂದಿರುವಂಥದ್ದು ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ತಂಡದ ಇದೇ ನಾಟಕದ ಪ್ರಾಸ್ಪೆರೋ ಪಾತ್ರಧಾರಿ ಶ್ರೀ ಮಹಾದೇವ. ಇವರು ಕೂಡ ವೇದಿಕೆಗೆ ಬರಬೇಕು. ದಿವಂಗತ ವಿ ಪ್ರಭಾಕರ್ ಹೆಗಡೆ, ದಿವಂಗತ ಯು ಉಪೇಂದ್ರ ಸ್ಮಾರಕ ಸ್ಮರಣಿಕೆ. ಇವರೆಲ್ಲರಿಗೂ 5 ಜನ ನಟರಿಗೆ ಲಭಿಸ್ತಾ ಇದೆ. ಇನ್ನೊಂದು ವಿಶಿಷ್ಟ ಬಹುಮಾನ ಶ್ರೇಷ್ಠ ಹಾಸ್ಯ ನಟನೆ ಶ್ರೀ ಮಂಡ್ಯ ರಮೇಶ್ ಪ್ರಾಯೋಜಿತ ನಗದು ಬಹುಮಾನ ರೂಪಾಯಿ 2,000 ಹಾಗೂ ಸ್ಮರಣಿಕೆ UP ಶೆಣೈ ಪ್ರಾಯೋಜಿತ. ಇದು ನಟ ಮಿತ್ರರು ಹವ್ಯಾಸಿ ಕಲಾ ಸಂಘ ತೀರ್ಥಹಳ್ಳಿ ತಂಡದ ಆ ಊರು ಈ ಊರು ನಾಟಕದ ಆಚಾರ್ ಪಾತ್ರಧಾರಿ ಸುಬ್ರಹ್ಮಣ್ಯ GR. ನಾವು ಅವರನ್ನು ಸಂಪರ್ಕಿಸಿದಾಗ ಬರಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಅದನ್ನು ಆಮೇಲೆ ಕೊಟ್ಟು ಕಳಿಸ್ತೇವೆ. ಇದೀಗ ಮುಂದಕ್ಕೆ ಇರುವಂಥದ್ದು ಶ್ರೇಷ್ಠ ರಂಗಬೆಳಕು. ಇದರಲ್ಲಿ ತೃತೀಯ ಬಹುಮಾನ ಇಬ್ಬರಿಗೆ ಹಂಚಿ ಹೋಗಿದೆ. ಒಬ್ಬರು ಪ್ರವೀಣ್ ಕುಮಾರ್, ಈದಿ ನಾಟಕದ ಸುಮನಸ ಕೊಡವೂರು ತಂಡದ ಈದಿ ನಾಟಕ ಶ್ರೇಷ್ಠ ರಂಗಬೆಳಕು. ದಿವಂಗತ DR ಕಾಮತ್ ಸ್ಮಾರಕ ಶ್ರೀ ಅವಿನಾಶ್ ಕಾಮತ್ ಮುಂಬೈ ಪ್ರಾಯೋಜಿತ ನಗದು ಬಹುಮಾನ ತಲಾ 1,000 ಹಾಗೂ ಹೋಟೆಲ್ ತಾಂಬೂಲಂ ಪ್ರಾಯೋಜಿತ ಸ್ಮರಣಿಕೆ. ದಯವಿಟ್ಟು ವೇದಿಕೆ ಎಡಬದಿಗೆ ಬಂದು ಸಹಿ ಹಾಕಿ ತಮ್ಮ ಚೆಕ್ಕನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದರಲ್ಲಿ ಇನ್ನೊಂದು ಬಹುಮಾನ, ತೃತೀಯ ಬಹುಮಾನ ಪೃಥ್ವಿನ್ ಉಡುಪಿ ನಾಟಕ ಶಿವೋಹಂ ತಂಡ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು. ಅದೇ ಪ್ರಾಯೋಜಕರು ಇವರಿಗೂ ಸ್ಮರಣಿಕೆ ಹಾಗೂ ನಗದು ಬಹುಮಾನವನ್ನು ನೀಡಿರುತ್ತಾರೆ. ಹಾಗೆಯೇ ಶ್ರೇಷ್ಠ ರಂಗಬೆಳಕು ದ್ವಿತೀಯ ಬಹುಮಾನ ದಿವಂಗತ RD ಕಾಮತ್ ಸ್ಮಾರಕ ಶ್ರೀ ಅವಿನಾಶ್ ಕಾಮತ್ ಮುಂಬೈ ಪ್ರಾಯೋಜಿತ ನಗದು ಬಹುಮಾನ 2,000 ಹಾಗೂ ಡಾಕ್ಟರ್ BB ಶೆಟ್ಟಿ ಸ್ಮಾರಕ ಸ್ಮರಣಿಕೆ. ಪುನೀತ್ AS ನಾಟಕ ಮಾಯಾದ್ವೀಪ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು. ದ್ವಿತೀಯ ಬಹುಮಾನ ರಂಗ ಬೆಳಕು 2,000 ರೂಪಾಯಿಯ ನಗದು ಹಾಗೆ ಸ್ಮರಣಿಕೆ, ಇನ್ನು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ಈ ಬಹುಮಾನ. ಹಾಗೆ ಶ್ರೇಷ್ಠ ರಂಗ ಬೆಳಕು ಪ್ರಥಮ ದಿವಂಗತ RD ಕಾಮತ್ ಸ್ಮಾರಕ ಶ್ರೀ ಅವಿನಾಶ್ ಕಾಮತ್ ಮುಂಬೈ ಪ್ರಾಯೋಜಿತ ನಗದು ಹಾಗೂ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನ ಪ್ರಾಯೋಜಿತ ಸ್ಮರಣಿಕೆ 3,000 ರೂಪಾಯಿ ನಗದು ಇದೆ. ಜೀವನ್ ಕುಮಾರ್ ಹೆಗ್ಗೋಡು ನಾಟಕ ಪ್ರಾಣ ಪದ್ಮಿನಿ ತಂಡ ಸ್ಪಂದನ ರಿಜಿಸ್ಟರ್ಡ್ ಸಾಗರ. ಶ್ರೇಷ್ಠ ರಂಗ ಬೆಳಕು ಮೊದಲ ಬಹುಮಾನ ಪ್ರಾಣ ಪದ್ಮಿನಿ ನಾಟಕದ ತಂಡ ಸ್ಪಂದನ ರಿಜಿಸ್ಟರ್ಡ್ ಸಾಗರ ರೂಪಾಯಿ 3,000 ಹಾಗೂ ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರ. ಈ ಕಡೆ ಬನ್ನಿ ಅಮ್ಮ ಸರ್, ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಇನ್ನು
ಮುಂದಿನ ಬಹುಮಾನ ಶ್ರೇಷ್ಠ ರಂಗಪ್ರಸಾದನ ವಿಭಾಗದಲ್ಲಿ ತೃತೀಯ ಬಹುಮಾನ ಸದಾನಂದ ಸುವರ್ಣ ಮುಂಬೈ ಸ್ಮಾರಕ ನಗದು ಬಹುಮಾನ ರೂಪಾಯಿ 1,000 ಹಾಗೂ ದಿವಂಗತ ಮಲ್ಪೆ ಮಧ್ವರಾಜ್ ಸ್ಮಾರಕ ಸ್ಮರಣಿಕೆ ಪಡ್ಕೊಂಡವರು ಗುರು, ನಾಟಕ ಮಾಯಾದ್ವೀಪ, ತಂಡ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು. ರಂಗಪ್ರಸಾದನಕ್ಕೆ ಇರುವಂತಹ ತೃತೀಯ ನಟರಾಜ್ ದೀಕ್ಷಿತರು ಈ ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಂಗಪ್ರಸಾದನ ದ್ವಿತೀಯ ಬಹುಮಾನ ರಂಗನಟ ದಿವಂಗತ UM ಅಸ್ಲಾಂ ಸ್ಮಾರಕ ನಗದು ಬಹುಮಾನ 2,000 ಹಾಗೂ ದಿವಂಗತ ವಿ ಪ್ರಭಾಕರ್ ಹೆಗಡೆ ಸ್ಮಾರಕ ಸ್ಮರಣಿಕೆ ಪೃಥ್ವಿ ಶೆಟ್ಟಿಗಾರ್, ನಾಟಕ ದರ್ಶನಂ, ರೇವಾ ರಂಗ ಅಧ್ಯಯನ ಕೇಂದ್ರ ಬೆಂಗಳೂರು. ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬನ್ನಿ. ದ್ವಿತೀಯ ಬಹುಮಾನ ಸರಿ. ಪ್ರಥಮ ಬಹುಮಾನ ರಂಗಪ್ರಸಾದನಕ್ಕೆ ದಿವಂಗತ ಉಷಾ ಶಾಂತರಾಮ್, ದಿವಂಗತ SL ನಾರಾಯಣ ಭಟ್ ಹಾಗೂ ದಿವಂಗತ T ಉಪೇಂದ್ರ ಪೈ ಸ್ಮಾರಕ ನಗದು ಬಹುಮಾನ 3,000 ಹಾಗೂ ಡಾಕ್ಟರ್ TMA ಪೈ ಪ್ರತಿಷ್ಠಾನ ಪ್ರಾಯೋಜಿತ ಸ್ಮರಣಿಕೆ ಪಡ್ಕೊಂಡವರು ರಾಮಕೃಷ್ಣ ಕನ್ನರ್ಪಾಡಿ ಹಾಗೂ ವಿಜಯ ಬಣಚ, ನಾಟಕ ಶಿವೋಹಂ, ತಂಡ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು. ಅವರ ಪ್ರತಿನಿಧಿಗಳು ಇದನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ ಹಾಗೂ ಒಳಗಡೆಗೆ ಬಂದು ಸಹಿ ಹಾಕಿ ಚೆಕ್ಕನ್ನು ಸಂಗ್ರಹ ಮಾಡಿಕೊಳ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಿನ ಬಹುಮಾನ ಶ್ರೇಷ್ಠ ರಂಗ ಸಜ್ಜಿಕೆ ಹಾಗೂ ರಂಗ ಪರಿಕರ. ತೃತೀಯ ಬಹುಮಾನ ದಿವಂಗತ ರವೀಂದ್ರ ಬಿ ಕೋಟ್ಯಾನ್ ಸ್ಮರಣಾರ್ಥ ನಗದು ಬಹುಮಾನ 1,000 ಹಾಗೂ ಹೋಟೆಲ್ ಡಯಾನಾ ಪ್ರಾಯೋಜಿತ ಸ್ಮರಣಿಕೆ. ದಕ್ಷ ತರಂಗ, ನಾಟಕ ಮಾಯಾದ್ವೀಪ, ತಂಡ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು. ರಂಗ ಸಜ್ಜಿಕೆ ಹಾಗೂ ರಂಗ ಪರಿಕರಕ್ಕಿರುವಂತಹ ತೃತೀಯ ಬಹುಮಾನ ನಾಟಕ ಮಾಯಾದ್ವೀಪ, ದಕ್ಷ ತರಂಗ ಇವರು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಆ ವರ್ಗದ ದ್ವಿತೀಯ ಬಹುಮಾನ ಇದೇ ರವೀಂದ್ರ ಕೋಟ್ಯಾರ್ ಸ್ಮರಣಾರ್ಥ ನಗದು ಬಹುಮಾನ 2,000 ಹಾಗೆ ಹೋಟೆಲ್ ತಾಂಬೂಲಂ ಪ್ರಾಯೋಜಿತ ಸ್ಮರಣಿಕೆ HK ದ್ವಾರಕನಾಥ್, ನಾಟಕ ಈದಿ, ತಂಡ ಸುಮನಾಸ ರಿಜಿಸ್ಟರ್ಡ್ ಕೊಡವೂರು ಉಡುಪಿ. ರಂಗ ಸಜ್ಜಿಕೆ ಹಾಗೂ ರಂಗ ಪರಿಕರ ದ್ವಿತೀಯ ಬಹುಮಾನ. ಶ್ರೇಷ್ಠ ರಂಗ ಸಜ್ಜಿಕೆ ಹಾಗೂ ರಂಗ ಪರಿಕರ ಪ್ರಥಮ ಬಹುಮಾನ ದಿವಂಗತ ರವೀಂದ್ರ ಬಿ ಕೋಟ್ಯಾನ್ ಸ್ಮರಣಾರ್ಥ ನಗದು ಬಹುಮಾನ 3,000. ಸರ್ ಈ ಕಡೆ ಬನ್ನಿ. ರೂಪಾಯಿ 3,000 ಹಾಗೂ ಡಾಕ್ಟರ್ TMA ಪೈ ಪ್ರತಿಷ್ಠಾನ ಪ್ರಾಯೋಜಿತ ಸ್ಮರಣಿಕೆ ಮನೋಜ್ ಮೂಕಹಳ್ಳಿ, ಮಧುಸೂದನ್ ಶಶಿಧರ್, ಶಿವೋಹಂ, ನಾಟಕ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು ತಂಡ. ಶ್ರೇಷ್ಠ ರಂಗ ಸಜ್ಜಿಕೆ ಹಾಗೂ ರಂಗ ಪರಿಕರದ ಪ್ರಥಮ ಬಹುಮಾನ ಈಗ ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. 3,000 ನಗದು ಹಾಗೆಯೇ ಸ್ಮರಣಿಕೆ ಜೊತೆಗೆ ಶ್ರೇಷ್ಠ ಸಂಗೀತ ವಿಭಾಗ ಮುಂದಕ್ಕೆ. ತೃತೀಯ ಬಹುಮಾನ ರಂಗನಟ N ರಾಜಗೋಪಾಲ್ ಬಲ್ಲಾಳ್ ಪ್ರಾಯೋಜಿತ ನಗದು ಬಹುಮಾನ ರೂಪಾಯಿ 1,000 ಮತ್ತು ಹೋಟೆಲ್ ಡಯಾನಾ ಪ್ರಾಯೋಜಿತ ಸ್ಮರಣಿಕೆ ಸಿಕ್ಕಿರುವಂಥದ್ದು ಹರಿಪ್ರಸಾದ್ ಇವರಿಗೆ, ನಾಟಕ ಮಾಯಾದ್ವೀಪ, ತಂಡ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು. ಶ್ರೇಷ್ಠ ಸಂಗೀತ ತೃತೀಯ ಬಹುಮಾನ. ದ್ವಿತೀಯ ಬಹುಮಾನ ರಂಗನಟ N ರಾಜಗೋಪಾಲ್ ಬಲ್ಲಾಳ ಪ್ರಾಯೋಜಿತ ನಗದು ಬಹುಮಾನ 2,000 ಹಾಗೆ ದಿವಂಗತ ಉಡುಪಿ ದಾಸ್ ಭಟ್ ಸ್ಮಾರಕ ಸ್ಮರಣಿಕೆ ಭಾರ್ಗವ ಹೆಗ್ಗೋಡ್ ಮತ್ತು ಅರುಣ್ ಕುಮಾರ್, ನಾಟಕ ಪ್ರಾಣ ಪದ್ಮಿನಿ, ತಂಡ ಸ್ಪಂದನ ರಿಜಿಸ್ಟರ್ಡ್ ಸಾಗರ. ಶ್ರೇಷ್ಠ ಸಂಗೀತ ದ್ವಿತೀಯ ಬಹುಮಾನ. ಶ್ರೇಷ್ಠ ಸಂಗೀತದ ಪ್ರಥಮ ಬಹುಮಾನ ರಂಗನಟ N ರಾಜಗೋಪಾಲ್ ಬಲ್ಲಾಳ್ ಪ್ರಾಯೋಜಿತ ನಗದು ಬಹುಮಾನ 3,000 ಹಾಗೂ ದಿವಂಗತ ಉಡುಪಿ ದಾಸ್ ಭಟ್ ಸ್ಮಾರಕ ಸ್ಮರಣಿಕೆ ಪಡೆದುಕೊಂಡಿರುವವರು ಗಣೇಶ್ ಮಂದರ್ತಿ, ನಾಟಕ ಶಿವೋಹಂ, ತಂಡ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು. ಈ ಎಲ್ಲ ಬಹುಮಾನಗಳನ್ನು ವಿತರಿಸಿದ ನಮ್ಮ ಗುರುಗಳು ನಟರಾಜ್ ದೀಕ್ಷಿತ್ ಸರ್, ಇವತ್ತಿನ ಅತಿಥಿಗಳು, ಇವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಈಗ ಮುಂದಿನ ಬಹುಮಾನವನ್ನು ನಮ್ಮ ಇನ್ನೋರ್ವ ಅತಿಥಿಗಳು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಸರ್.
ಡಾಕ್ಟರ್ ವಿಶ್ವನಾಥ್ ಸರ್, ದಯವಿಟ್ಟು ಈ ಬಹುಮಾನಗಳನ್ನು ನೀಡಬೇಕು. ಮುಂದೆ ಇರುವ ಬಹುಮಾನಗಳು ಶ್ರೇಷ್ಠ ನಟಿ ವಿಭಾಗದ್ದು. ತೃತೀಯ ಬಹುಮಾನ ಅಭಿನೇತ್ರಿ ಶ್ರೀಮತಿ ವಿನಯಾ ಪ್ರಸಾದ್ ಪ್ರಾಯೋಜಿತ ನಗದು ಬಹುಮಾನ 1,000 ಹಾಗೂ ದಿವಂಗತ ಯು ದುಗ್ಗಪ್ಪ ಸ್ಮಾರಕ ಸ್ಮರಣಿಕೆ. ಸ್ಪಂದನ ರಿಜಿಸ್ಟರ್ಡ್ ಸಾಗರ ತಂಡದ ಪ್ರಾಣ ಪದ್ಮಿನಿ ನಾಟಕದ ಪದ್ಮಿನಿ ಪಾತ್ರಧಾರಿಣಿ ಭೂಮಿ ಶ್ರೇಷ್ಠ ನಟಿ ತೃತೀಯ ಬಹುಮಾನವನ್ನು ಆಕೆ ಪಡ್ಕೊಂಡಿದ್ದಾಳೆ. ಜೊತೆಗೆ ಸ್ಮರಣಿಕೆ ಹಾಗೂ 1,000 ರೂಪಾಯಿಯ ನಗದು ಬಹುಮಾನ. ದಯವಿಟ್ಟು ಈ ಕಡೆ ಬಂದು ಸಹಿ ಹಾಕಿ ತಮ್ಮ ಚೆಕ್ ಕಲೆಕ್ಟ್ ಮಾಡ್ಕೊಳ್ಳಿ. ದ್ವಿತೀಯ ಬಹುಮಾನ ಶ್ರೇಷ್ಠ ನಟಿ ರಂಗನಟಿ ಡಾಕ್ಟರ್ ಮಾಧವಿ ಎಸ್ ಭಂಡಾರಿ ಪ್ರಾಯೋಜಿತ ನಗದು ಬಹುಮಾನ 2,000 ಹಾಗೂ ದಿವಂಗತ ಶ್ರೀನಿವಾಸ್ ಎಸ್ ಶೆಟ್ಟಿಗಾರ್ ಸ್ಮಾರಕ ಸ್ಮರಣಿಕೆ. ನೇಪಥ್ಯ ರಂಗತಂಡ ಮೈಸೂರು ತಂಡದ ಒಡಲಾಳ ನಾಟಕದ ಸಾಕವ್ವ ಪಾತ್ರಧಾರಿಣಿ ಚೈತನ್ಯ ಶಿವನಂಜ ದ್ವಿತೀಯ ಬಹುಮಾನವನ್ನು ಗಳಿಸಿಕೊಂಡಿದ್ದಾರೆ. ಅದರ ಜೊತೆಗೆ 2,000 ರೂಪಾಯಿ ನಗದು ಹಾಗೆ ದಿವಂಗತ ಶ್ರೀನಿವಾಸ್ ಎಸ್ ಶೆಟ್ಟಿಗಾರ್ ಸ್ಮಾರಕ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಒಡಲಾಳ ನಾಟಕದ ಸಾಕವ್ವ ಪಾತ್ರಧಾರಿಣಿ ಇದ್ದಾರೆ, ಕರಿಬೇಕು ಹೇಳಿದೆ. ಅವರು ನಮ್ಮ ಆಡಳಿತ ಮಂಡಳಿಯಲ್ಲಿದ್ದಾರೆ, ಮಾಧವಿ ಎಸ್ ಭಂಡಾರಿ ಅವರು. ಇಂತಹ ಈ ಬಹುಮಾನವನ್ನು ಹಲವಾರು ವರ್ಷಗಳಿಂದ ನೀಡ್ತಾ ಇದ್ದಾರೆ. ಪ್ರಥಮ ಬಹುಮಾನದ ನಗದು ಬಹುಮಾನ ಕೂಡ ಅವರೇ ನೀಡ್ತಾ ಇದ್ದಾರೆ, 3,000 ರೂಪಾಯಿ. ಹಾಗೆ ದಿವಂಗತ ಶ್ರೀನಿವಾಸ್ ಶೆಟ್ಟಿಗಾರ್ ಸ್ಮಾರಕ ಸ್ಮರಣಿಕೆ. ಶ್ರೇಷ್ಠ ನಟಿ ಪ್ರಥಮ ಸುಮನಸ ಕೊಡವೂರು ರಿಜಿಸ್ಟರ್ಡ್ ಉಡುಪಿ ತಂಡದ ಈದಿ ನಾಟಕದ ರೋಶ್ನಿ ಪಾತ್ರಧಾರಿಣಿ ಧೃತಿ ಸಂತೋಷ್. ಸ್ವಲ್ಪ ಆ ಕಡೆ ಬನ್ನಿ. ಶ್ರೇಷ್ಠ ನಟಿ ಪ್ರಥಮ ಬನ್ನಿ. ಇನ್ನು ಶ್ರೇಷ್ಠ ನಟ ವಿಭಾಗ ತೃತೀಯ ಬಹುಮಾನ ದಿವಂಗತ ಪಾಡಿಗಾರು ಶೀನಶೆಟ್ಟಿ ಸ್ಮರಣಾರ್ಥ ನಗದು ಬಹುಮಾನ 1,000 ಹಾಗೂ ರೋಟರಿ ಕ್ಲಬ್ ಮಣಿಪಾಲ ಉಡುಪಿ ಪ್ರಾಯೋಜಿತ ಸ್ಮರಣಿಕೆ. ಸ್ಪಂದನ ರಿಜಿಸ್ಟರ್ಡ್ ಸಾಗರ ತಂಡದ ಪ್ರಾಣ ಪದ್ಮಿನಿ ನಾಟಕದ ಅಜ್ಮಲ್ ಖಾನ್ ಪಾತ್ರಧಾರಿ ಕಾರ್ತಿಕ್ ಕೆ. ಅಜ್ಮಲ್ ಖಾನ್ ಪಾತ್ರಧಾರಿ ಕಾರ್ತಿಕ್ ಕೆ. ಶ್ರೇಷ್ಠ ನಟ ತೃತೀಯ ಬಹುಮಾನ 1,000 ರೂಪಾಯಿ ಹಾಗೂ ರೋಟರಿ ಕ್ಲಬ್ ಮಣಿಪಾಲ್ ಪ್ರಾಯೋಜಿತ ಸ್ಮರಣಿಕೆಯ ಜೊತೆಗೆ ಪ್ರಶಸ್ತಿ ಪತ್ರವನ್ನು ಪಡಿತಾ ಇದ್ದಾರೆ. ಜೊತೆಗೆ ದ್ವಿತೀಯ ಬಹುಮಾನ ದಿವಂಗತ ಪಾಡಿಗಾರು ಶೀನಶೆಟ್ಟಿ ಸ್ಮರಣಾರ್ಥ ನಗದು ಹಾಗೆ ಅಂಬಲಪಾಡಿ ಜನಾರ್ದನ ಮಹಾಕಾಳಿ ದೇವಸ್ಥಾನ ಪ್ರಾಯೋಜಿತ ಸ್ಮರಣಿಕೆ 2,000 ರೂಪಾಯಿ ನಗದು. ಸುಮನಸ ಕೊಡವರು ಉಡುಪಿ ರಿಜಿಸ್ಟರ್ಡ್ ತಂಡದ ಈದಿ ನಾಟಕದ ಮಹಮ್ಮದ್ ಪಾತ್ರಧಾರಿ ನಾಗೇಶ್ ಪ್ರಸಾದ್. ಮಹಮ್ಮದ್ ಪಾತ್ರಧಾರಿ ನಾಗೇಶ್ ಪ್ರಸಾದ್. ಇವರದೇ ಪ್ರಾಯೋಜಕತ್ವದಲ್ಲಿ ಇರುವಂತಹ ಪ್ರಥಮ ಪ್ರಶಸ್ತಿ ಶ್ರೇಷ್ಠ ನಟ ವಿಭಾಗದ ಪ್ರಥಮ ಪ್ರಶಸ್ತಿ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು ತಂಡದ ಶಿವೋಹಂ ನಾಟಕದ ಚನಿಯಣ್ಣ ಹಾಗೂ ದೈವ ಪಾತ್ರಧಾರಿ ಮಂಜು ಕಾಸರಗೋಡು. ಮುಂದಕ್ಕೆ ಶ್ರೇಷ್ಠ ನಿರ್ದೇಶನ ತೃತೀಯ ಬಹುಮಾನ ದಿವಂಗತ ಕುತ್ಪಾಡಿ ವೆಂಕಟಾಚಲ ಭಟ್ ಸ್ಮಾರಕ ದಿವಂಗತ ಜಿ.ಕೆ. ಐತಾಳ್ ಸ್ಮಾರಕ ನಗದು ಬಹುಮಾನ ರೂಪಾಯಿ 4,000 ಹಾಗೂ ಡಾಕ್ಟರ್ ಬಿ.ಬಿ. ಶೆಟ್ಟಿ ಸ್ಮಾರಕ ಸ್ಮರಣಿಕೆ. ನಿರ್ದೇಶಕರು ಪುನೀತ್ ಎಸ್. ನಾಟಕ ಮಾಯಾದ್ವೀಪ ತಂಡ ನೆನಪು ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು. ಶ್ರೇಷ್ಠ ನಿರ್ದೇಶನ ತೃತೀಯ ಬಹುಮಾನ 4,000 ನಗದು ಹಾಗೂ ಡಾಕ್ಟರ್ ಬಿ.ಬಿ. ಶೆಟ್ಟಿ ಸ್ಮಾರಕ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಈ ವಿಭಾಗದ ದ್ವಿತೀಯ ಬಹುಮಾನ ದಿವಂಗತ ಕುತ್ಪಾಡಿ ವೆಂಕಟಾಚಲ ಭಟ್ ಸ್ಮಾರಕ ಹಾಗೂ ದಿವಂಗತ ಜಿ.ಕೆ. ಐತಾಳ್ ಸ್ಮಾರಕ ನಗದು ಬಹುಮಾನ 6,000 ಹಾಗೂ ದಿವಂಗತ ವಿ. ಪ್ರಭಾಕರ ಹೆಗಡೆ ಸ್ಮಾರಕ ಸ್ಮರಣಿಕೆ. ನಿರ್ದೇಶಕರು ಗಣೇಶ್ ಮಂದರ್ತಿ. ನಾಟಕ ಶಿವೋಹಂ ತಂಡ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು ತಂಡದ ಪ್ರತಿನಿಧಿ ಬಂದು ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಶ್ರೇಷ್ಠ ನಿರ್ದೇಶನ ಪ್ರಥಮ
ರಂಗ ನಿರ್ದೇಶಕ ವೆಂಕಟಸಲ್ ಭಟ್ ಹಾಗೂ ಐತಾಳ್ ಸ್ಮರಣಾರ್ಥ ರೂಪಾಯಿ 10,000 ನಗದು ಹಾಗೂ ಡಾಕ್ಟರ್ TMA ಪೈ ಸ್ಮಾರಕ ಪರ್ಯಾಯ ಫಲಕ ಆಮೇಲೆ ನೀಡ್ತೇವೆ. ಮಲ್ಪೆ ಮಧ್ವರಾಜ್ ಸ್ಮಾರಕ ಸ್ಮರಣಿಕೆ. ನಿರ್ದೇಶಕ ವಿದ್ದು ಉಚ್ಚಿಲ್. ನಾಟಕ ಈದಿ ತಂಡ ಸುಮನಸ ಕೊಡವೂರು ರಿಜಿಸ್ಟರ್ಡ್ ಉಡುಪಿ. ಈ ಸರಣಿಯಲ್ಲಿರುವ ಕೊನೆಯ ಬಹುಮಾನಗಳು: ಶ್ರೇಷ್ಠ ನಾಟಕದ ಬಹುಮಾನ ಸ್ಪಂದನ ರಿಜಿಸ್ಟರ್ಡ್ ಸಾಗರ ತಂಡದ ಪ್ರಾಣ ಪದ್ಮಿನಿ ನಾಟಕ ತೃತೀಯ ಬಹುಮಾನ ಪಡೆದುಕೊಂಡಿದ್ದು, ದಿವಂಗತ P. ವಾಸುದೇವರಾವ್ ಅವರ ಸ್ಮರಣಾರ್ಥ ಶ್ರೀಮತಿ ಸೀತಾ ವಾಸುದೇವರಾವ್ ಅವರ ಕೊಡುಗೆಯಾದ ನಗದು ಬಹುಮಾನ 15,000 ಹಾಗೂ ಸಖುಬಾಯ್ ಶ್ರೀಧರ್ ನಾಯಕ್ ಕೊಕ್ಕರ್ಣೆ ಸ್ಮಾರಕ ಸ್ಮರಣಿಕೆ. ದಯವಿಟ್ಟು ತಂಡದವರು ಬಂದು ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಅತಿಥಿಗಳು ಎಲ್ಲ ಒಟ್ಟಾಗಿ ಸೇರಿ ಈ ಬಹುಮಾನವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ವರ್ಷದ ಶ್ರೇಷ್ಠ ನಾಟಕ ತೃತೀಯ ಬಹುಮಾನ ನಾಟಕ ಪ್ರಾಣ ಪದ್ಮಿನಿ ಸಾಗರ ಹಾಗೂ ಸ್ಮರಣಿಕೆಗೆ ಈ ತಂಡ ಪಾತ್ರವಾಗಿದೆ. ಮಲ್ಪೆ ಮಧ್ವರಾಜ್ ಸ್ಮಾರಕ ಪ್ರಮೋದ್ ಮಧ್ವರಾಜ್ ರವರ ಕೊಡುಗೆಯಾದ ರೂಪಾಯಿ 25,000 ನಗದು ಬಹುಮಾನ ಹಾಗೂ ಸ್ಮರಣಿಕೆ. ಇದಕ್ಕೆ ಪಾತ್ರರಾಗ್ತಾ ಇರುವವರು ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು ತಂಡದ ಶಿವೋಹಂ ನಾಟಕ ಶ್ರೇಷ್ಠ ನಾಟಕ ದ್ವಿತೀಯ ಬಹುಮಾನ 20,000 ನಗದು. ಹಾಗೆ UP ಶಣೈ ಸ್ಮಾರಕ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಪ್ರಶಸ್ತಿ ಪತ್ರಗಳ ಜೊತೆಗೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶ್ರೇಷ್ಠ ನಾಟಕ ಪ್ರಥಮ ಇಂದು ಪ್ರದರ್ಶನಗೊಳ್ಳಿಕ್ಕಿದೆ. ಆ ತಂಡದ ಎಲ್ಲ ಕಲಾವಿದರು ಇಲ್ಲಿದ್ದಾರೆ. ಪ್ರಥಮ ಬಹುಮಾನ ಸುಮನಸ ಕೊಡವೂರು ಉಡುಪಿ ರಿಜಿಸ್ಟರ್ಡ್ ತಂಡದ ಈದಿ ನಾಟಕಕ್ಕೆ ಲಭಿಸಿದೆ. ತಂಡ TVS BD's ಪ್ರಾಯೋಜಿತ ದಿವಂಗತ ಪುತ್ತು ವೈಕುಂಠ ಶೇಟ್ ಸ್ಮಾರಕ ಪ್ರಥಮ ನಗದು ಬಹುಮಾನ 35,000 ಹಾಗೂ ದಿವಂಗತ SL ನಾರಾಯಣ ಭಟ್ ಸ್ಮಾರಕ ಸ್ಮರಣಿಕೆಯನ್ನು ಈಗ ಪಡ್ಕೊಳ್ತಾ ಇದೆ. ಕೊನೆಯದಾಗಿ 3 ಪರ್ಯಾಯ ಫಲಕಗಳು ವಿತರಣೆಯಾಗಲಿಕ್ಕೆ ಬಾಕಿ ಉಳಿದಿವೆ. ಶ್ರೇಷ್ಠ ನಿರ್ದೇಶನ ಪ್ರಥಮ ಬಹುಮಾನ ಪಡೆದಂತಹ ನಿರ್ದೇಶಕ ವಿದ್ದು ಉಚ್ಚಿಲ್ ಹಾಗೂ ಅವರ ತಂಡದವರು ಬಂದು ಡಾಕ್ಟರ್ TMA ಪೈ ನಿರ್ದೇಶಕರು ದಯವಿಟ್ಟು ವೇದಿಕೆಗೆ ಬನ್ನಿ. ಡಾಕ್ಟರ್ TMA ಪೈ ಸ್ಮಾರಕ ಪರ್ಯಾಯ ಫಲಕವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಪರ್ಯಾಯ ಫಲಕ ಶ್ರೇಷ್ಠ ನಾಟಕ ದ್ವಿತೀಯ ಇದನ್ನು ಪಡ್ಕೊಂಡಿರುವ ತಂಡ ಕ್ರಾನಿಕಲ್ಸ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಬೆಂಗಳೂರು ನಾಟಕ ಶಿವೋಹಂ ಡಾಕ್ಟರ್ RP ಕೊಪ್ಪಿಕರ್ ಸ್ಮಾರಕ ಪರ್ಯಾಯ ಫಲಕ. ಇದು ಪ್ರತಿ ವರ್ಷ ಒಂದು ತಂಡದಿಂದ ಮತ್ತೊಂದು ತಂಡಕ್ಕೆ ಸಿಗ್ತಾ ಇದೆ ಪರ್ಯಾಯ ಫಲಕ. ಅದನ್ನು ಈಗ ಪಡ್ಕೊಳ್ತಾ ಇದ್ದಾರೆ. ಪ್ರಥಮ ಬಹುಮಾನ ಪಡ್ಕೊಂಡಂತಹ ಸುಮನಸ ಕೊಡವೂರು ತಂಡ ಇದೀಗ ವೇದಿಕೆಗೆ ಬರ್ತಾ ಇದೆ. ಡಾಕ್ಟರ್ TMA ಪೈ ಸ್ಮಾರಕ ಪರ್ಯಾಯ ಫಲಕವನ್ನು ನಾವು ಆ ತಂಡಕ್ಕೆ ನೀಡ್ತಾ ಇದ್ದೇವೆ. ಶ್ರೇಷ್ಠ ನಾಟಕ ಪ್ರಥಮ ಬಹುಮಾನ. ತಂಡದ ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕು. ಈ ಸಂತೋಷ
ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಂತ್ರಜ್ಞರು, ರಂಗಕಲಾವಿದರು ಎಲ್ಲರನ್ನು ಒಳಗೊಂಡಂತೆ ರಂಗಭೂಮಿಗೆ ಒಂದು ಅತ್ಯಂತ ಸಂತೋಷದ ಅಥವಾ ಹೆಮ್ಮೆಯ ಸಂಗತಿ ಇದು. ಯಾಕೆಂದರೆ ರಂಗಭೂಮಿ ಜನರತ್ತ ಚಲಿಸುವಂಥ ಅದರ ಲಕ್ಷಣ ಇದು ಅಂತ ನಾನು ಭಾವಿಸ್ತೇನೆ. ಇದೀಗ ಪೂರ್ಣಪ್ರಜ್ಞಾದ ನಿವೃತ್ತ ಪ್ರಾಂಶುಪಾಲರು ಮತ್ತು ರಂಗನಟರು ಮತ್ತು ತುಂಬ ಅದ್ಭುತ ಹಾಸ್ಯ ನಟರು ಹೌದು, ಹಾಸ್ಯ ಮಾತುಗಾರರು ಹೌದು, ನಟರಾಜ್ ದೀಕ್ಷಿತರು ಅವರಿಗಿದೀಗ ವೇದಿಕೆ. ಪ್ರದೀಪ್ ಚಂದ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಫಂಕ್ಷನ್ನಿಗೆ ಬಾ ಅಂತ ಹೇಳಿದಾಗ ಎಲ್ಲಿದ್ದಾನೆ? ಹಾಂ, ಸರಿ ಆಯಿತಾ, ಕೇಳ್ತದ? ಪ್ರದೀಪ್ ಚಂದ್ ಅವರು ಈ ಫಂಕ್ಷನ್ನಿಗೆ ನನ್ನನ್ನು ಬಾ ಅಂತ ಕರೆದಾಗ ನಾನು ಒಂದೇ ಮಾತು ಹೇಳಿದೆ, ನನ್ನ 2 ಜನ್ರೇಷನ್ ಮುಂದಿನ ಜನರಪ್ಪ ಇವರು, ಇವರಿಗೆ ಬಂದು ನಾನು ಹಳಬ ಏನು ಹೇಳಬೇಕು? 86 ವರ್ಷದವನು ನಾನೇನು ಹೇಳಲಿಕ್ಕೆ ಸಾಧ್ಯ ಇವರಿಗೆ? ನಮಗೆ ಅರಳು ಮರಳಾಗಿ ಹೋಗಿದೆ. ನಾವು ಏನು ಮಾತಾಡ್ತೇವೆ ತಿಳಿಯೋದಿಲ್ಲ, ಏನು ಆಗ್ತದೆ ತಿಳಿಯೋದಿಲ್ಲ. ಒಮ್ಮೊಮ್ಮೆ ಎಲ್ಲಿವರೆಗೆ ಅಂದ್ರೆ ನಮ್ಮ ಹೆಸರೇ ಮರ್ತು ಹೋಗ್ತದೆ. ಬರುವಾಗ ನಾನು ಮಾಧವಿ ಭಂಡಾರಿಯವರಿಗೆ ಹೇಳಿ ಬಂದೆ, ಎಲ್ಲಿಯಾದರೂ ಹೀಗೆ ಕೈ ಮಾಡಿದರೆ ನನ್ನ ಹೆಸರು ತೊಗೊಂಡು ಕರೀರಿ, ನಾನು ಯಾರು ಅಂತ ನೆನಪಾಗ್ತದೆ ಅಂತ. ನಮ್ಮ ಪರಿಸ್ಥಿತಿ ಹೀಗೆ. ಆದರೆ ಒಮ್ಮೊಮ್ಮೆ ಹೀಗೆ ಕೈ ಮಾಡೋದೇ ಮರ್ತು ಹೋಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಹೇಳಲಿಕ್ಕೆ ಸಾಧ್ಯ ನಿಮಗೆ? ಆದರೆ ನಾವು ಹಳೆಯದನ್ನು ನೆನಪಿಟ್ಟಿರ್ತೇವೆ, ಹಳೆಯದನ್ನು ಹೇಳಬಹುದು. 65-66 ವರ್ಷದ ಹಿಂದೆ ನಾವು ಪೂರ್ಣಪ್ರಜ್ಞೆ ಕಾಲೇಜಿಗೆ ಇಲ್ಲಿ ಬಂದಾಗ ಲೆಕ್ಚರರಾಗಿ ಬಂದ್ವಿ. ಹೈಸ್ಕೂಲು ಕಾಲೇಜುಗಳಲ್ಲಿಯೇ ನಮ್ಮ ನಾಟಕದ ಗೀಳಿತ್ತು. ಗಿರೀಶ್ ಕಾರ್ನಾಡ ನಾನು ಕೂಡಿ ದಿಲ್ಲಿ ಯೂತ್ ಫೆಸ್ಟಿವಲಿಗೆ ಶಹಾಜಹಾನ್ ನಾಟಕ ತೆಗೆದುಕೊಂಡು ಹೋಗಿದ್ವಿ. ಆ ಹಿನ್ನೆಲೆಯಿಂದ ಬಂದವರು ಇಲ್ಲಿ ಏನೋ ಹೇಗಿರ್ತದೋ ಅಂತ ಬಂದಾಗ ಸ್ವಲ್ಪ ನಮಗೆ ಕೆಡಕನಿಸ್ತಿಲ್ಲಿ. ಬಹುಶಃ ನನ್ನ ವಯಸ್ಸಿನವರು ಯಾರಾದರೂ ಇದ್ದರೆ ಅವರಿಗೆ ನೆನಪಿರಬಹುದು, ಇಲ್ಲಿ ಕಾಲೇಜ್ದಲ್ಲಿ ಆವಾಗ ಹೆಣ್ಣುಮಕ್ಕಳು ಗಂಡಸರ ನಾಟಕದಲ್ಲಿ ಪಾತ್ರ ತಗೊಳ್ತಿದ್ದಿಲ್ಲ. ಗಂಡಸರ ನಾಟಕದಲ್ಲಿ ಹೆಣ್ಣು ಮಕ್ಕಳಂದರೆ ಗಂಡಸರೇ ಹೆಣ್ಣು ಪಾತ್ರ ಹಾಕಿ ಬರೋದು, ಹೀಗೆ ಕೈ ಮಾಡೋದು ವಿಚಿತ್ರ ಕಾಣ್ತಿತ್ತದು. ಆದರೆ ನಮ್ಮ ಕಾಲೇಜಿನ ಫೌಂಡರ್ ಪ್ರಿನ್ಸಿಪಾಲ್ ಇನಾಮ್ದಾರ್, ನೆನೆಸ್ಬೇಕು ಅವರನ್ನು, ಅವರು ಸ್ವತಃ ರಂಗ ನಟರಾಗಿದ್ದದ್ದಕ್ಕೆ ಅವರಿಗೂ ಇದು ಕೆಟ್ಟ ಅನ್ನಿಸ್ತಿತ್ತು. ಅದಕ್ಕೆ ನಾವು ಬಂದಾಗ ಹೇಳಿದರು, ಹೇಗಾದರೂ ಮಾಡಿ ಈ ಒಂದು ಪದ್ಧತಿಯನ್ನು ಸ್ವಲ್ಪ ಚೇಂಜ್ ಮಾಡಬೇಕಲ್ಲ. ಆಗ ನೆನಪಿದೆ ನನಗೆ, ನಿಮಗೆ ಯಾರಾದರೂ ನನ್ನ ವಯಸ್ಸಿನವರು ಇದ್ದರೆ ನೆನಪಿದ್ದಿರಬಹುದು. ನಾನು, ನನ್ನ ಹೆಂಡತಿ, ನನ್ನ ಮಗಳು, ಶ್ರೀಯುತ ರಾಮದಾಸರು, ನಮ್ಮ ರಂಗಭೂಮಿಗೆ ಸಂಬಂಧಪಟ್ಟ ರಾಮದಾಸರು, ಕೆರೂರು, ನಾವು ಲೆಕ್ಚರರ್ಸ್ ನಮ್ಮ ಹೆಂಡಂದಿರನ್ನು ಕರ್ಕೊಂಡು ನಾಟಕ ಶುರು ಮಾಡಿದ್ವಿ. ಫಾರ್ಚುನೇಟ್ಲಿ ನಮ್ಮ ಎಲ್ಲ ಹೆಂಡಂದರಿಗೂ ನಾಟಕ ಕಲೆ ಗೊತ್ತಿತ್ತು. ಹೀಗಾಗಿ ಆ ನಾಟಕ ತುಂಬ ಪ್ರಸಿದ್ಧವಾಗ್ತಾ ಹೋಯಿತು. ಹಾಗೆ ಕ್ರಮೇಣ ಬೆಳೀತಾ ಎಲ್ಲಿವರೆಗೆ ಬಂದು ಹೋಯಿತು ಅಂದರೆ, ಯಾಕಾದರೂ ಈ ಕೆಲಸ ಮಾಡಿದ್ದೇವೋ ಅನ್ನೋವರೆಗೆ ಬಂದಾಯಿತು. ಅಂತೂ ನಾಟಕದ ಡೆವಲಪ್ಮೆಂಟ್ ಶುರು ಆಯಿತು. ಯಾವಾಗಿದು? 1964-65. ಆಗ ನಮ್ಮ ಪ್ರದೀಪ್ ಚಂದ್ರರ ತಂದೆ ಆನಂದ ಗಾಣಿಗರು ಯಕ್ಷಗಾನ ಹಿನ್ನೆಲೆಯಿಂದ ಬಂದವರು. ಅವರಿಗೆ ಏನೋ ಒಂದು ತುಡಿತ, ಭಯಂಕರ ಅಭಿಮಾನಿಯವರು ನಾಟಕದ್ದು. ಹೇಗಾದರೂ ಮಾಡಿ ಈ ನಾಟಕಕ್ಕೆ ಒಂದು ರೂಪ ಕೊಡಬೇಕು ಅಂತ ಶುರುವಾಯಿತು. 65ನೇ ಇಸ್ವಿಯಲ್ಲಿ ಅವರು ಪ್ರಥಮ ಬಾರಿಗೆ ನಮ್ಮನ್ನೆಲ್ಲ ಕೂಡಿಸಿಕೊಂಡು ಒಂದು ರಂಗಭೂಮಿಯನ್ನು ಮಾಡಬೇಕಲ್ಲ, ನಾವು ಹೆಸರು ಏನಿಡಬೇಕು? ರಂಗಭೂಮಿ ಅಂತಲೇ ಹೆಸರಿಡುವ. 65ನೇ ಇಸ್ವಿಯಲ್ಲಿ ಶುರುವಾಯಿತು ನೋಡಿ ರಂಗಭೂಮಿ. ಆಮೇಲೆ ಅದು ಕ್ರಮೇಣ ಬೆಳೀತು. ನಾವು ಕೆಲವರು ಕಾಮನ್ ಕಾಲೇಜ್ದಲ್ಲಿ, ರಂಗಭೂಮಿಯಲ್ಲಿ ರಥಬೀದಿ ಗೆಳೆಯರು ಅಂತ ಒಂದು ಸಂಘ ಬಂತು. ಅದರಲ್ಲಿ ಕಾಮನ್ ನಟರು ನಾವು ಎಲ್ಲ ಕಡೆಗೆ ನಾವೇ. ಎಲ್ಲಿವರೆಗೆ ಪರಿಸ್ಥಿತಿ ಬಂತು ಅಂದರೆ ಹೆಂಡತಿ ಕಡೆಗೆ ಬೈಲಿಕ್ಕೆ ಶುರು ಮಾಡಿದ್ಲು, ನನ್ನನ್ನು ಡೈವರ್ಸ್ ಕೊಟ್ಟು ಮದುವೆ ಮಾಡಿಕೊಳ್ಳಿ ನೀವು ನಾಟಕವನ್ನು. ಯಾಕೆಂದರೆ ಬೆಳಿಗ್ಗೆ 9 ಗಂಟೆಗೆ ಕಾಲೇಜಿಗೆ ಹೋದರೆ ರಾತ್ರಿ 12ಕ್ಕೆ ಮನೆಗೆ ಬರೋ ಶುರುವಾಯಿತು. ನಮ್ಮದು 3 ಕಡೆ ನಮ್ಮ ರಿಹರ್ಸಲ್ ಆಗಬೇಕು.
ಈ ರೀತಿ ಡೆವಲಪ್ಮೆಂಟ್ ಆಗಿ ಇವತ್ತು ಎಲ್ಲಿ ಬಂದು ನಿಂತಿದೆ ಇದಕ್ಕೆಲ್ಲ ಗಾಣಿಗರ ಕಾರಣ, ಇವರ ತಂದೆ. ಇವತ್ತು ಎಲ್ಲಿ ಬಂದು ನಿಂತಿದೆ ನಮ್ಮ ರಂಗಮಂಚ ಅಂದರೆ ಅದ್ಭುತವಾದ ಒಂದು, ಉಡುಪಿ ಅಂದರೆ ರಂಗಭೂಮಿ, ರಂಗಭೂಮಿ ಅಂದರೆ ಉಡುಪಿ, ಅಲ್ಲಿವರೆಗೆ ಬಂದಾಯಿತು. ಇದೆಲ್ಲದಕ್ಕೂ ಮೂಲ ಕಾರಣ ಇಂಥ ಸಮಯದಲ್ಲಿ ಆನಂದ ಗಾಣಿಗರನ್ನು ನೆನೆಸ್ಕೊಳ್ಳದೆ ಇದ್ದರೆ ಆಗೋದಿಲ್ಲ. ಬರೀ ಅವರ ನಾಟಕವನ್ನು ಬೆಳೆಸಿದ್ರು ಇಷ್ಟೇ ಅಲ್ಲ, 1979-80ರಲ್ಲಿ ಕಾಂಪಿಟೇಷನ್ ಶುರು ಮಾಡಿದರು. ಇಡೀ ಕರ್ನಾಟಕದಿಂದ ಎಷ್ಟೆಷ್ಟು ದೊಡ್ಡ ದೊಡ್ಡ ತಂಡಗಳಿವೆ ಎಲ್ಲವನ್ನು ಕರೆದು ಕಾಂಪಿಟೇಷನ್ ಮಾಡೋದು. ಕಾಲೇಜ್ ವತಿಯಿಂದ ನಾವು ನಮ್ಮ ತಂಡವನ್ನು ತೆಗೆದುಕೊಂಡು 1980ನೇ ಇಸ್ವಿಯಲ್ಲಿ ಹೋದ್ವಿ, ಕಾಲಿಗುಲ್ಲ ಅಂತ. ನೋಡಿದರೆ ಅದಕ್ಕೆ ಎಷ್ಟು ಪ್ರೈಸ್ಗಳು ಬಂದು ನಮ್ಮ ಇದಕ್ಕೆ ಅಂದರೆ, ನನಗೆ ವೈಯಕ್ತಿಕವಾಗಿ ನಟನೆಗೆ ಬಂತು, ಸುಮಾರೆಲ್ಲ ಪ್ರೈಸ್ ಬಂತು. ಆಮೇಲೆ ಅದರ ನೆಕ್ಸ್ಟ್ ಇಯರ್ 81ನೇ ಇಸ್ವಿಗೆ ಮಾಡಲಿಲ್ಲ ನಾವು, 82ಕ್ಕೆ ಪುನಃ ಸ್ನಾನ ಅಂತ ಒಂದು ಮಾಡಿದ್ವಿ, ಅದೂ ಫಸ್ಟ್ ಪ್ರೈಸ್ ಬಂತು. ಅದರಲ್ಲಿಯೂ ಇಂಡಿವಿಜುವಲ್ ಆ್ಯಕ್ಟಿಂಗ್ ಎಲ್ಲದಕ್ಕೂ ಪ್ರೈಸ್ ಬಂತು. ಆಮೇಲೆ ನಾವು ಹೇಳಿದ್ವಿ, ನಾವು ಹೀಗೆ ಮಾಡ್ತಾ ಹೋದರೆ ಹೊರಗಿನಿಂದ ಬಂದವರು ಏನು ಹೇಳ್ಬೋದು, ತಮ್ಮಲ್ಲಿ ಜನರಿಗೆ ಕೊಟ್ಕೊಳ್ತಾರಪ್ಪ, ಇವರು ತಮ್ಮ ಊರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಅದಕ್ಕೆ ನಾವು ನಿಜವಾಗಿ ಯೋಗ್ಯತಾವಂತರಿದ್ದೇವೆ ಅಂತ ತೋರಿಸ್ಬೇಕಾದ್ರೆ ರಂಗಭೂಮಿಯಿಂದ ನಾವೇ ಹೊರಗೆ ಹೋಗಿ ಕಾಂಪಿಟೇಷನ್ನಲ್ಲಿ ಭಾಗ ತೆಗೆದುಕೊಳ್ಬೇಕು. ಅದೇ ಹೊತ್ತಿಗೆ ಅಜ್ಜಂಪುರ ಅಂತ ಒಂದು ಊರಿದೆ, ಅದರಲ್ಲಿ ಕರ್ನಾಟಕದ 22 ನಾಟಕ ತಂಡಗಳು ಭಾಗ ತೆಗೆದುಕೊಂಡಿದ್ದವು. ಅದರಿಂದ ರಂಗಭೂಮಿಯಿಂದ ನಾವು ನಾಯಿ ಕಥೆ ಅಂತ ಒಂದು ನಾಟಕ ತೆಗೆದುಕೊಂಡು ಹೋದ್ವಿ. ಅದರಲ್ಲಿಯೂ ನಾನು, ನನ್ನ ಹೆಂಡತಿ ಮಾಧವಿ ಭಂಡಾರಿಯವರಿದ್ದರು, ಎಲ್ಲರೂ ಕೂಡಿ ಆ ನಾಟಕವನ್ನು ತೆಗೆದುಕೊಂಡು ಹೋದ್ವಿ. 22 ನಾಟಕಗಳಲ್ಲಿ ನಮ್ಮದು ಪುನಃ ಫಸ್ಟ್ ಬಂತು ಇಡೀ ಕರ್ನಾಟಕಕ್ಕೆ. ಈ ರೀತಿ ನಾವು ಬೆಳೆಸ್ಕೊಂಡು ಬಂದ್ವಿ. ಕಾರಣ ಏನಪ್ಪ, ಇಷ್ಟೇ, ನಾವೆಲ್ಲ ಜೀವನದಲ್ಲಿ ನಾಟಕ ಮಾಡ್ತೇವೆ, ನಾಟಕದಲ್ಲಿ ಜೀವನವನ್ನು ನೋಡುವ ಪ್ರಯತ್ನ ಮಾಡೋದಿಲ್ಲ. ಯಾರು ನಾಟಕದಲ್ಲಿ ಜೀವನವನ್ನು ನೋಡ್ತಾರೆ ಅಲ್ಲಿ ನಾಟಕ ಸಕ್ಸಸ್ಫುಲ್ ಆಗ್ತದೆ. ನಾಟಕದಲ್ಲಿ ಜೀವನ ಎಲ್ಲರೂ ಮಾಡುತ್ತೇವೆ ನಾವು, ಪ್ರತಿ ಮಿನಿಟಿಗೆ ನಾವು ಆರ್ಟಿಫಿಷಿಯಲ್ ಆಗೇ ಇರ್ತೇವೆ. ರಾಜಕಾರಣಿಗಳಿಂದ ಹಿಡಿದು ನಿಮ್ಮವರೆಗೆ ಎಲ್ಲರೂ ನಾಟಕದಲ್ಲಿಯೇ ನಮ್ಮ ಜೀವನ ಇರ್ತದೆ. ಆದರೆ ನಾಟಕದಲ್ಲಿ ನಾವು ಜೀವನವನ್ನು ನೋಡಿದಾಗ ನಿಜವಾಗಿಯೂ ನಾಟಕ ಸಕ್ಸಸ್ಫುಲ್ ಆಗ್ತದೆ. ಇವತ್ತು ಕೆಲವು ತಂಡಗಳನ್ನು ನೋಡಿದೆ ನಾನು, ಒಂದರ ಮೇಲೆ ಅಂದರೆ ಎಷ್ಟು ಅವರು ಮನಸ್ಸು ಹಾಕಿ ಆ ನಾಟಕಗಳನ್ನು ಮಾಡಿರಬೇಕು ಅನ್ನೋದು ಗೊತ್ತಾಗ್ತದೆ. ಈ ರೀತಿ ಮಾಡಿದಾಗ ನಾಟಕ ಬೆಳೀತದೆ. ನಮ್ಮ ತಲ್ಲೂರವರು ಇದರ ಅಧ್ಯಕ್ಷರಾಗಿ ಕಾರ್ಯದರ್ಶಿ, ಬಹಳ ಕೆಲಸ ಬೀಳ್ತದೆ, ಒಬ್ಬನೇ ಮಾಡೋನು, ಬಹಳ ಕೆಲಸ ಬೀಳ್ತದೆ ಇವರಿಗೆ. ಆದರೆ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ನಾನು ಕೇಳಿದೆ, ನಾಳೆ ಇಂಥದ್ರಲ್ಲಿ ಜಾನಪದದ್ದು ಬೇರೆ ಇಟ್ಕೊಂಡಿದ್ದೀರಿ, ನಾಗ್ಪುರ ಅಲ್ಲಿಂದ ಎಲ್ಲ ಜನ ಬರ್ತಾರೆ, ಹೇಗೆ ನಿಮಗೆ ಯಾರು ಸಹಾಯ ಮಾಡ್ತಾರೆ? ಅವರು ಮೇಲೆ ಕೈ ಮಾಡಿಬಿಟ್ರು. ನಮಗೆ ಎಲ್ಲದಕ್ಕೂ ಊರು ಉತ್ತರ ಇರಲಿಲ್ಲ ಅಂದರೆ ಮೇಲೆ ಒಬ್ಬಿದ್ದಾನಲ್ಲ, ಯಾಕೆ ಕೇಳಿದರೆ ಮೇಲೆ ಹೇಳಿಬಿಡೋ ಅಂತೂ ಮಾಡ್ತಾ ಇದ್ದಾರೆ. ಅದು ಪೂರ್ತಿಯಾಗಿ ಸಕ್ಸಸ್ ಆಗಲಿ. ಇವರ ಈ ನಾಟಕ ಇದೇ ರೀತಿ ಬೆಳೆಯಲಿ. ಇನ್ನೂ ಮಾತಾಡ್ಬೋದಿತ್ತು, ಇವರು 3-4 ಮಿನಿಟಿನಕ್ಕಿಂತ ಹೆಚ್ಚಿಗೆ ಮಾತಾಡಬೇಡಿ. ಅವರು ನಮ್ಮ ಅಧ್ಯಕ್ಷರು ಮುಂದಿನ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ಇವರ ಈ ನಾಟಕ ಕಲೆ, ಈ ರಂಗಭೂಮಿ ಇದೇ ರೀತಿ ದಿನೇ ದಿನೇ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನಾಟಕವನ್ನು ಜೀವನದಲ್ಲಿ ಮಾಡೋದ್ರ ಬದಲಿ ನಾಟಕದಲ್ಲಿ ಜೀವನವನ್ನು ನೋಡುವ ಪ್ರಯತ್ನ ಮಾಡಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಮತ್ತು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತುಂಬ ಪ್ರಾಯೋಜಕತ್ವವನ್ನು ನೀಡ್ತಾ ಅದಾನಿ ಗ್ರೂಪು ತುಂಬ ಸಹಾಯ ಮಾಡ್ತಾ ಇದೆ. ನಮ್ಮ ಅದಾನಿ ಗ್ರೂಪ್ನ ಅಧ್ಯಕ್ಷರಾದ ಉಡುಪಿಯ ಕಿಶೋರ್ ಆಳ್ವ ಅವರು ಇದೀಗ ಶುಭಾಶಯದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟರೆ, ಶ್ರೀ ನಟರಾಜ ದೀಕ್ಷಿತ್ ಅವರೇ, ಮನೋಹರ್ ಶೆಟ್ಟರಿಲ್ಲ, ಡಾಕ್ಟರ್ ವಿಶ್ವನಾಥ್ ಪೈ ಅವರೇ, ಹಾಗೆಯೇ ಪ್ರದೀಪ್ ಅವರೇ, ಎಲ್ಲ ರಂಗಭೂಮಿಯ ಸದಸ್ಯರೇ, ಹಾಗೆಯೇ ಇವತ್ತು ಎಲ್ಲ ನಾಟಕ ಸ್ಪರ್ಧೆಯಲ್ಲಿ ಸ್ಟೇಟ್ ಲೆವೆಲ್ ಅವಾರ್ಡೀಸ್ ಇವತ್ತು ತುಂಬ ಖುಷಿ ಆಗ್ತದೆ. ಯಾಕಂದರೆ ರಂಗಭೂಮಿಗೆ
ನಾನು ಆಲ್ಮೋಸ್ಟ್ 4 ಟೈಮ್ಸ್ ಬಂದಿದ್ದೀನಿ. ನಾನು ನಿನ್ನೆ ಬ್ಯಾಂಗ್ಳೂರಲ್ಲಿದ್ದೆ, ಬಟ್ ಶಿವರಾಮ್ ಶೆಟ್ಟರು ಹೇಳಿದ್ಮೇಲೆ ನಾನು ಇನ್ನೂ ತನಕ ತಪ್ಪಿಸಲಿಲ್ಲ. ಒಂದು ದಿವಸ ನನಗೆ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಜನರಲ್ ಮ್ಯಾನೇಜರ್ ರವಿಜೀರನ್ನು ಕಳಿಸ್ಕೊಟ್ಟಿದ್ದೀನಿ. ನನಗೆ ತುಂಬ ಒಂದು ದಾಕ್ಷಿಣ್ಯ ಆಗ್ತದೆ, ಯಾಕಂದರೆ ನಾವು ಅದಾನಿ ಅವತ್ತಿಯಿಂದ CSR ಬೇರೆ ಬೇರೆ ಕಡೆಗೆ ನಾವು ಕೊಡ್ತಾ ಇದ್ದೀವಿ. ಕಂಬಳ ಆಗಲಿ, ಯಕ್ಷಗಾನ, ಇಲ್ಲದ್ರೆ ಬೇರೆ CSR ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗೆಲ್ಲ. ಸೀರಿಯಸ್ಲಿ ರಂಗಭೂಮಿಗೆ ಶಿವರಾಮ್ ಶೆಟ್ಟರು ಯಾವಾಗಲೂ ತಪ್ಪದು ನನ್ನ ಕರೀತಾರೆ. ಒಂದು ಅಭಿಮಾನ ಮತ್ತು ಅದಾನಿಯಿಂದನೂ ಅವರು ಯಾವಾಗಲೂ ನೋಡ್ತಾ ಇರ್ತಾರೆ. ಇವನ್ ಪ್ರದೀಪ್ ಅವ್ರನ್ನೂ ನನಗೆ ಜಸ್ಟ್ ಫುಲ್ ಬೈಲಾಸ್ ಮತ್ತು ರಂಗಭೂಮಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತದೆ, ಹೇಗೆ ಒಂದು 450 ಮಕ್ಕಳನ್ನು ಡೆವಲಪ್ ಮಾಡಿಕೊಂಡು ಅವ್ರದ್ದು ಒಂದು ಎಟಿಕೇಟ್ಸ್, ಇದು ಮೆಮರಿ ಪಾರ್ ನಾಟಕ ಮೂಲಕ ಹೇಗೆ ಇಂಬೈಬ್ ಮಾಡಿದ್ದಾರೆ, ಹಾಗೆಯೇ ಎಷ್ಟು ಒಂದು ಚೇಂಜಸ್ ಬಂದಿದೆ ಈ ಮೊಬೈಲ್ ಮತ್ತು ಇಂಟರ್ನೆಟ್ ಯುಗದಲ್ಲಿ. ಸೊ ದೊಡ್ಡ ಹ್ಯಾಟ್ಸ್ ಆಫ್ ಅದಕ್ಕೆ. ಹಾಗೆಯೇ ನಾನು ಜಾಸ್ತಿ ಮಾತಾಡೋದೆ ರಂಗಭೂಮಿಗೆ. ನಾನು ಜಸ್ಟ್ ಪ್ರದೀಪ್ ಅವ್ರಿಗೆ ಹೇಳಿದೆ ಮತ್ತು ಶಿವರಾಮ್ ಶೆಟ್ಟರಿಗೂ ಈ ಏಪ್ರಿಲಿಂದ ನಾವು ಸತತವಾಗಿ ರಂಗಭೂಮಿದು ಯಾವುದು ಇಯರ್ಲಿ ಆ್ಯಕ್ಟಿವಿಟಿ ಉಂಟು ಅದಕ್ಕೆ ನಾವು ಸ್ಪಾನ್ಸರ್ ಮಾಡ್ತೀವಂತ ನಾನೊಂದು ಮಾತು ಕೊಟ್ಟು, ಹಾಗೆಯೇ ನಮ್ಮ ಡಿಸ್ಟ್ರಿಕ್ಟಲ್ಲಿ ಬೇರೆ ಬೇರೆ ಕಲೆಗಳುಂಟು, ಬೇರೆ ಬೇರೆ, ಯಾಕಂದರೆ ರಿಚ್ ಡಿಸ್ಟ್ರಿಕ್ಟ್ ನಮ್ಮದು. ಅದು ಇತ್ತೀಚೆಗೆ ಕಾಂತಾರ ಮೂವಿ ಆಯಿತು, ಆಲ್ಮೋಸ್ಟ್ 1000 crores ಅದರಿಂದ ಒಂದು ಲಾಭ ಬಂತು. ಹಾಗೆಯೇ ಫಸ್ಟ್ ಪಾರ್ಟ್ನು ಆಲ್ಮೋಸ್ಟ್ 70 crores, ಇಟ್ ಇಸ್ ಕಾಸ್ಟ್ ಅಬೌಟ್ 750 crores. ನಾನು ಬ್ಯಾಂಗ್ಳೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಆಗಿರುವಾಗ ಪಿಯೂಷ್ ಗೋಯಲ್ ಅದನ್ನೊಂದು ವರ್ಣನೆ ಮಾಡಿದರು. ಸೊ ಇವತ್ತು ಕುಂದಾಪುರ ಉಡುಪಿ ಡಿಸ್ಟ್ರಿಕ್ಟ್, ನಾನು ಡಿವಿಷನ್ 25 years ಆಯ್ತು ಡಿಸ್ಟ್ರಿಕ್ಟ್ಗೆ. ಈ ಡಿಸ್ಟ್ರಿಕ್ಟ್ ರಿಚ್ ವೈಬ್ರೆಂಟ್ ಡಿಸ್ಟ್ರಿಕ್ಟ್. ಆಲ್ಮೋಸ್ಟ್ ವಿ ಹ್ಯಾವ್ ಅಬೌಟ್ 3000 ಟೆಂಪಲ್ಸ್ ಉಂಟು, 3000 ದೇವಸ್ಥಾನ ಮಿಕ್ಕಿ ಉಂಟು. ಹಾಗೆಯೇ ನಾಗ ಇಲ್ಲದ್ರೆ ಭೂತಾರಾಧನೆದು ಶ್ರೈನ್ಸ್ ಲಕ್ಷಗಟ್ಟಲೆ ಉಂಟು. ಸೊ ಇಟ್ಸ್ ಅ ವೆರಿ ವೈಬ್ರೆಂಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ ಇನ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ಬೋದು. 100% ಲಿಟ್ರೇಟ್ನು ಹಾಗೆಯೇ. ಸೊ ಇಲ್ಲಿಂದ ಎಷ್ಟೋ ಕಲಾವಿದರು ಬೇರೆ ಬೇರೆ ಫಿಲ್ಮ್ ಅಂತಲ್ಲ, ಹಾಲಿವುಡ್ ಇಲ್ಲ ಬಾಲಿವುಡ್ ಅಂತಲ್ಲ, ಬಟ್ ನಾಟಕ ಇಲ್ಲಾಂದರೆ ಸಾಹಿತ್ಯ ಪರಿಷತ್ ಆಗಲಿ ಎಲ್ಲ ಒಂದು ರಂಗದಲ್ಲಿ ನಾವು ಮುಂಚಿನದಿದ್ದೀವಿ. ಬಟ್ ಚೇಂಜಸ್ ಆಗಬೇಕು, ಯಾಕಂದರೆ ಇವಾಗ AI ಟೆಕ್ನಾಲಜಿ ಬರೋದು ಚಾನ್ಸಸ್ ಉಂಟು. ಸೊ AI ಕ್ರಿಯೇಟ್ ಮಾಡೋದು ಒಂದು ಮೂವೀಸನ್ನು AI ಕ್ರಿಯೇಟ್ ಮಾಡ್ಬೋದು. ಸೊ ಒಂದು 10 yearsಲ್ಲಿ ನಾವು ತುಂಬ ಚೇಂಜಸ್ ನೋಡ್ಬೋದು. ಸೊ ರಂಗಭೂಮಿ ಯಾವಾಗಲೂ ಇರಬೇಕು, ಹಾಗೆಯೇ ಸತತವಾಗಿ ಪ್ರೋತ್ಸಾಹ ಎಲ್ಲ ನೀಡಬೇಕು. ಯಾಕಂದ್ರೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಏನಾಗ್ತದೆ ಅಂದರೆ ದೊಡ್ಡ ದೊಡ್ಡ ಪಾರ್ಲಿಮೆಂಟ್ರೀಸ್ ಇದ್ದಾರೆ, ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಶಿವರಾಮಣ್ಣ ಈಸ್ ಅಕಾಡೆಮಿದು ಸ್ಟೇಟ್ ಅಧ್ಯಕ್ಷರಾಗಿದ್ದಾರೆ ಫೋಕ್ ಆರ್ಟಲ್ಲಿ. ಬಟ್ ಎಷ್ಟು ಪ್ರೋತ್ಸಾಹ ಸಿಗ್ತದಂತ ದೇವರು ಮತ್ತು ಅವ್ರಿಗೆ ಗೊತ್ತಿರಬೇಕು. ಆ ನೋವನ್ನು ಅವರು ಹೆಚ್ಚಾಗಿ ಹಂಚೋದಿಲ್ಲ. ದೀಕ್ಷಿತ್ ಸರ್ ಹೇಳ್ದಾಗೆ ಆಕಾಶನ ತೋರಿಸ್ತಾರೆ, ದೇವ್ರನ್ನ ತೋರಿಸ್ತಾರೆ. ಸೊ ನಾವೆಲ್ಲರೂ ಒಗ್ಗಟ್ಟಾಗಿ ಇದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು. ಹಾಗೆಯೇ ನಮ್ಮ ಈ ಡಿಸ್ಟ್ರಿಕ್ಟ್, ಯಾಕಂದರೆ ಎರ್ಮಾಲ್, ಬಡ, ಕಾಪು, ನಿಮ್ಮ ಬೈಂದೂರು ತನಕ ಒಂದು ಬೀಚ್ ತುಂಬ ಚೇಂಜಸ್ ಆಗಿದೆ. ನೀವು ಬೀಚ್ ಸೈಡ್ ಹೋದರೆ ತುಂಬ ಚೇಂಜಸ್ ಆಗಿದೆ. ನಾನು ಶಿವರಾಮ್ ಶೆಟ್ಟರ್ ಕೇಳಿದೆ, ನಿಮ್ಮ ಹತ್ರ ಏನೋ ಜಾಗ ಉಂಟು ಅಂತ ಹೇಳ್ಕೊಂಡು, ಅವ್ರು ಇಲ್ಲ ಅಂತ ಹೇಳಿದ್ರು. ಬಟ್ ಅಷ್ಟು ಒಂದು 3000 ಸೆನ್ಸಿಗೆ ಆಗಿ ಇವಾಗ 15 lakhs ತನಕ ಆಗಿದೆ ಸೆನ್ಸಿಗೆ. ಸೊ ದೇರ್ ಇಸ್ ಅ ಬಿಗ್ ಚೇಂಜ್ ಇಲ್ಲಿ. ಹಾಗೆಯೇ ಇನ್ಸ್ಟಿಟ್ಯೂಷನ್ಸ್ ದೊಡ್ಡದು ಬರ್ತಾ ಉಂಟು. ಹಾಗೆಯೇ ಇವನ್ ಸೆಕೆಂಡ್ ಏರ್ಪೋರ್ಟ್ ಬರೋ ಚಾನ್ಸಸ್ ಉಂಟು. ಹಾಗೆಯೇ ನಾನು ರಂಗಭೂಮಿಗೆ ಒಂದು ನಮ್ಮ ಮಂಗಳೂರು ಏರ್ಪೋರ್ಟ್ ಅದಾನಿ ಒಂದು ಕಾಂಟ್ರಾಕ್ಟ್ 50 years ಪೀರಿಯಡ್ ಉಂಟು. ನಿಮ್ದು ಏನಾದ್ರು ಡಿಪಿಕ್ಟ್ ಮಾಡಲಿಕ್ಕಿದ್ದರೆ ಲೆಟ್ ಮಿ ನೋ. ನಾನು ರಂಗಭೂಮಿಯನ್ನು ಅದರಲ್ಲಿನೂ ಪ್ಯಾಸೆಂಜರ್ಸ್ ಆಗಲಿ ಇಲ್ಲಾಂದರೆ ಔಟ್ಸೈಡ್ ಟ್ರಾವೆಲರ್ಸ್ ಆಗಲಿ ಒಂದು ನೋಡಿದಾಗೆ ಒಂದು ವಾಲ್ ಅದಕ್ಕೆ ಡೆಡಿಕೇಟ್ ಮಾಡ್ಬೋದು. ಸೊ ಈ ಮಾತನ್ನು ಹೇಳ್ಕೊಂಡು ನನ್ನ ಮಾತು ಮುಕ್ತಾಯ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ಸ್. ರಂಗಭೂಮಿಯ ಬಗ್ಗೆ ತುಂಬ ಅಭಿಮಾನದ ಮಾತುಗಳನ್ನು ಆಡಿದ್ದೀರಿ ಮತ್ತು ಹಲವು ಭರವಸೆಗಳ ಮಾತುಗಳನ್ನು ಹೇಳಿದ್ದೀರಿ. ಖಂಡಿತ ಅದನ್ನು ಈಡೇರಿಸ್ತೀರಿ ಅಂತ ನಂಬಿಕೊಳ್ತಾ, ಇದೀಗ MGM ಕಾಲೇಜಿನ ಉಪಪ್ರಾಂಶುಪಾಲರಾದ ವಿಶ್ವನಾಥ್ ಪೈಗಳು 2 ಮಾತುಗಳನ್ನು ಆಡಬೇಕಾ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ರೆ, ಮುಖ್ಯ ಅತಿಥಿಗಳಾದ ಶ್ರೀಯುತ ಕಿಶೋರ್ ಆಳ್ವ ಅವರೇ, ಶ್ರೀಯುತ ನಟರಾಜ್ ದೀಕ್ಷಿತ್ ಅವರೇ ಹಾಗೂ ಪ್ರದೀಪ್ ಚಂದ್ರ ಅವರೇ ಮತ್ತು ಉಪಾಧ್ಯಕ್ಷರೇ ಭಾಸ್ಕರ್ ಕಿದಿಯೂರವರೇ,
ಈಗ ನಾಟಕ ಪ್ರತಿಯೊಬ್ಬ ಮನುಷ್ಯನಿಗೂ ಏನೋ ಒಂದು ಅಭಿವ್ಯಕ್ತಿ ಮಾಡಲಿಕ್ಕಿರ್ತದೆ. ಅದು ಬೇರೆ ಬೇರೆ ತರಹದ ಅಭಿವ್ಯಕ್ತಿ ಇರ್ಬೋದು. ಕೆಲವರು ನೃತ್ಯದ ಮೂಲಕ ಅಭಿವ್ಯಕ್ತಿ ಮಾಡ್ತಾರೆ, ಕೆಲವರು ನಾಟಕದ ಮೂಲಕ ಅಭಿವ್ಯಕ್ತಿ ಮಾಡ್ತಾರೆ, ಮತ್ತು ಕೆಲವರು ತಮ್ಮ ಮಾತುಗಳ ಮೂಲಕ ಅಭಿವ್ಯಕ್ತಿ ಮಾಡ್ತಾರೆ. ಆದರೆ ನನ್ನ ಪ್ರಕಾರ ನಾಟಕದ ಮೂಲಕ ಅಭಿವ್ಯಕ್ತಿ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಈಗ ದೀಕ್ಷಿತ್ ಸರ್ ಹೇಳುವುದು ಏನು, ನಾಟಕದಲ್ಲಿ ಜೀವ ತುಂಬುವವರು ಇರಬೇಕು ಅಂತ, ಜೀವನದಲ್ಲಿ ನಾಟಕ ಮಾಡುವವರಲ್ಲ ಅಂತ. ಸೊ ಒಂದು ನಾಟಕದಲ್ಲಿ ಜೀವನವನ್ನು ತುಂಬಿಸುವುದು ಹೇಳಿದರೆ ತುಂಬ ಕಷ್ಟಕರವಾದ ಸಂಗತಿ. ಮತ್ತು ಶ್ರೀ ಕಿಶೋರ್ ಆಳ್ವ ಅವರು ಹೇಳಿದರು AI ಬಗ್ಗೆ. AI ಖಂಡಿತ ಇದೆ, ಆದರೆ AIಗೆ ನಾಟಕವನ್ನು ಮೀರಿಸುವಂಥ ಏನು ಲೈವ್ ಏನು ಇದೆ ಅದನ್ನು ಮೀರಿಸುವಂಥ ಶಕ್ತಿ ಖಂಡಿತವಾಗಿಯೂ ಇಲ್ಲ. 2 ದಿವಸದ ಹಿಂದೆ ನನಗೆ ಮತ್ತು AIಗೆ ಒಂದು ಸಣ್ಣ ಸವಾಲು ಜವಾಬು ಆಯಿತು. ನಾನು ಕುಂದಾಪುರ ಕನ್ನಡದಿಂದ ಶಿವಳ್ಳಿ ತುಳುವಿಗೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಕೇಳಿದೆ, ಅದು ಮಾಡಿತ್ತು. ನಾನು ಸ್ವಲ್ಪ ಗೊತ್ತಿರೋದು, ನೀವೇನು ಮಾಡೆಲ್ ಟ್ರೈನ್ ಮಾಡ್ತೀಯಾ ಅಂತ ಕೇಳಿದೆ. ಮಾಡೆಲ್ ಟ್ರೈನಿಂಗ್ ಅಲ್ಲ, ನಾವು 0 ಶಾಟ್ ಟೆಸ್ಟ್ ಮಾಡ್ತೇವೆ, ಡು ಯು ವಾಂಟ್ ಟು ಟ್ರೈ ದಿಸ್ ಅಂತ ಹೇಳಿದ್ದು. ನಾನು ಹೌದು ಅಂತ ಹೇಳಿದೆ. ಸೊ ನಾನೊಂದು ಕೊಂಕಣಿ ವರ್ಡ್ ಕೊಟ್ಟೆ, ಬಿಕಾಸ್ ಇಟ್ ಡಿಡ್ ಚಾಲೆಂಜ್ ಮೀ ದ್ಯಾಟ್ ಯು ಕ್ಯಾನ್ ಗಿವ್ ಎನಿ ಡೈಲೆಕ್ಟ್, ವಿ ವಿಲ್ ಟ್ರಾನ್ಸ್ಲೇಟ್ ಇಟ್ ಅಂತ. ಸೊ ನಾನು ಕೊಂಕಣಿ ವರ್ಡ್ ಒಂದು ಕೊಟ್ಟರೆ ಅದು ಏನೇನೋ ಕುಂದಾಪುರ ಕನ್ನಡದಲ್ಲಿ ಏನೇನೋ ಕೊಟ್ಟು ನಾನು ಹೇಳಿದೆ ನೀನು ತಪ್ಪು ಮಾಡ್ತಾ ಇದ್ದಿ ಅಂತ. ಅದಕ್ಕೆ ಅವನು ಹೇಳಿತು, ನೀವು ನನ್ನನ್ನು ಭ್ರಮೆಗೊಳಿಸಿದ್ದೀರಿ ಅಂತ. ಸೊ ಕೊನೆಗೆ ಅದು ತಪ್ಪು ಒಪ್ಪಿಕೊಂಡಿತ್ತು. ನಾನು ಹೇಳಿದೆ ಇದು ಕುಂದಾಪುರ ಕನ್ನಡ ಅಲ್ಲ, ಇದು ಕೊಂಕಣಿ ಅಂತ. ಸೊ ಹಾಗೆ AI ನಮಗೆ ಈಗ ಬೇಕು, ಅಗತ್ಯತೆ ಇದೆ. ನಾವು AI ಕಲಿಯದಿದ್ದರೆ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ AI ನನ್ನ ಕ್ಲಾಸುಗಳಲ್ಲೂ ಹೇಳೋದುಂಟು, AI ಇದ್ದರೂ ಸಹ ಹ್ಯೂಮನ್ ಬೀಯಿಂಗ್ಸ್ ಆರ್ ವೆರಿ ಮಚ್ ಎಸೆನ್ಷಿಯಲ್ ಆ್ಯಂಡ್ ಇಂಟಿಗ್ರಲ್ ಪಾರ್ಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಐ ವಿಶ್ ಆಲ್ ದ ಸಕ್ಸಸ್ ಟು ಪ್ರದೀಪ್ ಚಂದ್ರ ಆ್ಯಂಡ್ ಹಿಸ್ ಟೀಮ್ ಫಾರ್ ಗಿವಿಂಗ್ ಡೆಡಿಕೇಟೆಡ್ ಸರ್ವಿಸ್ ಟು ನಾಟಕ ರಂಗ. ಥ್ಯಾಂಕ್ ಯು. ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯರು, ರಂಗಕರ್ಮಿಗಳು ಆಗಿರುವ ನಿವೃತ್ತ ಪ್ರಾಂಶುಪಾಲರು ಪೂರ್ಣಪ್ರಜ್ಞಾ ಕಾಲೇಜ್ ನಟರಾಜ್ ದೀಕ್ಷಿತರೇ, ಹಾಗೂ ಅಧ್ಯಕ್ಷರು ಅದಾನಿ ಗ್ರೂಪು ಕಿಶೋರ್ ಆಳ್ವಲ್ರೆ, ಉಪ ಪ್ರಾಂಶುಪಾಲರು MGM ಕಾಲೇಜು ಡಾಕ್ಟರ್ ವಿಶ್ವನಾಥ್ ಪೈ ಅವರೇ, ವೇದಿಕೆಯಲ್ಲಿದ್ದ ಗಣ್ಯರೇ, ವೇದಿಕೆ ಮುಂಭಾಗಿರುವ ಕಲಾಭಿಮಾನಿಗಳೇ, ಪತ್ರಿಕಾ ಮಾಧ್ಯಮದವರೇ, ನಾವು ಸಾಧಾರಣ 65ರಿಂದ ಪ್ರಾರಂಭವಾದ ರಂಗಭೂಮಿ ಇವತ್ತು 61ನೇ ವರ್ಷದಲ್ಲಿ ನಾವು ಏನಾದರೂ 60ನೇ ವರ್ಷದಲ್ಲಿ ಏನಾದರೂ ಒಂದು ಮಾಡಬೇಕೆಂಬ ಉದ್ದೇಶ ಕೂತ್ಕೊಂಡು ಆಲೋಚನೆ ಮಾಡುವ ರಂಗಶಿಕ್ಷಣ ಮಾಡುವ ಅಂಥೇಳಿ. ಅದು ರಂಗಶಿಕ್ಷಣ ಯಾಕೆ ಬಂತು ಅಂತ ಹೇಳಿದ್ರೆ, ನಾನು ಯಕ್ಷಗಾನ ಕಲಾರಂಗದಲ್ಲಿ 7 ವರ್ಷ ಅಧ್ಯಕ್ಷನಾಗಿರುವಾಗ ಯಕ್ಷ ಶಿಕ್ಷಣ ಬಂತು. ಯಕ್ಷ ಶಿಕ್ಷಣ ಈಗ ಹೆಮ್ಮರವಾಗಿ ಬೆಳೆದಿದೆ. ಆದರೆ ರಂಗಶಿಕ್ಷಣ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು 12 ಶಾಲೆಗಳಿಗೆ ಕೊಡ್ತಾಯಿದ್ದೇವೆ. ನಮ್ಮ ಉದ್ದೇಶ ಸಾಧಾರಣ ಒಂದು 20-25 ಶಾಲೆ ಕೊಡಬೇಕಂತ. ಪ್ರೋತ್ಸಾಹ ಕಂಡಾಬಿಟ್ಟು ಎಲ್ಲ ಶಾಲೆಗಳಿಗೆ ನಮ್ಮ ಶಾಲೆಯಲ್ಲಿ ಮಾಡಿ ಅಂತ. ಆದರೆ ಸಮಸ್ಯೆ ಏನಂತ ಹೇಳಿದರೆ ಆರ್ಥಿಕ ಪರಿಸ್ಥಿತಿ. ಇದಕ್ಕೆ ದೊಡ್ಡ ಡೋನರ್ಗಳು ಬೇಕು. ಕಿಶೋರ್ ಆಳ್ವರನ್ನು ಕೆಲವು ವರ್ಷದಿಂದ ಸಂಪರ್ಕ ಮಾಡ್ತಾ ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು ಅಂತೇಳಿ ಆಸೆ ಇರ್ತಿತ್ತು. ಹೋದ ವರ್ಷ ಮಾಯವರು ಸಹಾಯ ಮಾಡಿದರು ಮತ್ತು ಜಿ ಶಂಕರ್ ಸಹಾಯ ಮಾಡಿದರು. ಈ ವರ್ಷ ಕಿಶೋರ್ ಆಳ್ವರು ಪ್ರತಿ ವರ್ಷ ನಾನು ಇದ್ದೇನೆ, ಕೊಡ್ತೇನೆ, ನೀವು ಮುಂದುವರ್ಸಿಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದೇ ನಮಗೆ ದೊಡ್ಡ ಸಹಾಯ ಹಸ್ತ ಅಂತ ಹೇಳ್ತೇನೆ. ಯಾಕೆ ಮುಂದಿನ ದಿನಗಳಲ್ಲಿ ನಮಗೊಂದು ಆಸೆ ಏನಂತ ಹೇಳಿದರೆ, ಒಂದು 25 ಶಾಲೆಗಳಿಗೆ ರಂಗಶಿಕ್ಷಣ ಮಾಡಿ, ಆ ರಂಗಶಿಕ್ಷಣದಲ್ಲಿ ಬರುವಂಥ ಮಕ್ಕಳಿಂದಾಗಲಿ ಶಾಲೆಯ ಅಧ್ಯಾಪಕರಿಂದ ಬರುವ ಕೆಲವು ಮಾತುಗಳು ನೋಡೋ ಖುಷಿ ಆಗ್ತದೆ. ಆ ರಂಗಶಿಕ್ಷಣದ ಮಕ್ಕಳ ಪರಿವರ್ತನೆ ತುಂಬ ಇದೆ. ಈಗಿನ ಯುಗದಲ್ಲಿ ಈಗ ಯೂಟ್ಯೂಬ್ ಹೇಳಿ ಮೊಬೈಲು ಲ್ಯಾಪ್ಟಾಪಲ್ಲಿ ಅದನ್ನೆಲ್ಲ ನೋಡುವಾಗ ರಂಗಶಿಕ್ಷಣದಲ್ಲಿ ಹೆಚ್ಚು ಒತ್ತು ಅಗತ್ಯ ಉಂಟು ಅಂತೇಳಿ ಶಾಲೆಯ
ಅಧ್ಯಾಪಕರಿಗೆ ಗೊತ್ತಾಗಿದೆ. ಆದ್ದರಿಂದ ಆ ಒಂದು ದೃಷ್ಟಿಕೋನದಿಂದ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಉದ್ದೇಶ ಎಲ್ಲರ ಸಹಕಾರ ಬೇಕು. ದಾನಿಗಳ ಸಹಕಾರ ಇದ್ದರೆ ಮಾತ್ರ ಹೆಚ್ಚು ಹೆಚ್ಚು ಶಾಲೆಗಳಿಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಆ ಒಂದು ಇದರಿಂದ ಹೆಚ್ಚು ದಾನಿಗಳನ್ನು ಸಂಪರ್ಕ ಮಾಡ್ತಾ ಇದ್ದೇವೆ ಬೇರೆ ಬೇರೆ ದೃಷ್ಟಿಕೋನದಿಂದ. ಅದು ನಾವು ಮಾಡುವ ಕೆಲಸ ಅವರ ಮನ ಮುಟ್ಟಬೇಕು. ಆ ಮನ ಮುಟ್ಟುವ ರೀತಿಯಲ್ಲಿ ಇದ್ದರೆ ಅವರು ಇವ ಮಾಡ್ತಾ ಇದ್ದಾರೆ, ಈ ಸಂಸ್ಥೆ ನಡೀತಾ ಇದೆ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಹಾಗೆ ಮನ ಮುಟ್ಟಿದರೆ ಮುಂದಿನ ದಿನಗಳಲ್ಲಿ ನನಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆ ಜಾನಪದ ಒಂದು 7-8 ವರ್ಷದಿಂದ ಜಾನಪದ ಮಾಡಿಕೊಂಡು ಬಂತಿತ್ತು. ಜಾನಪದದು ನಮ್ಮ ಕಾನ್ಸೆಪ್ಟು ತಲೂರು ಫ್ಯಾಮಿಲಿ ಟ್ರಸ್ಟ್ ಮತ್ತು ಜಾನಪದ ಪರಿಷತ್ತಿನ ಮುಖಾಂತರ ಮಾಡ್ಕೊಂಡು ಬಂದಿತ್ತು. ಅದು ರಂಗಭೂಮಿ ಒಟ್ಟಿಗೆ ಮಾಡುವ ಅಂತ ಹೇಳಿಕೊಂಡು ಈ ವರ್ಷ ನಮಗೆ ಭಗವಂತನ ಅನುಗ್ರಹದಿಂದ ನಮ್ಮ ರಾಜ್ಯ ಇದು ರಾಷ್ಟ್ರ ಮಟ್ಟದಿಂದ 6-7 ರಾಜ್ಯದ ಜಾನಪದ ಕಲಾವಿದರು 90 ಜನ ಕಲಾವಿದರು ನಾಳೆ ಬರಲಿಕ್ಕಿದ್ದಾರೆ. ಅವರಿಂದ ಜಾನಪದ ನೃತ್ಯ ಬೇರೆ ಬೇರೆ ಸ್ವರೂಪ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇಷ್ಟುವರೆಗೆ ಆಗದಿದ್ದ ಬೇರೆ ಬೇರೆ ಸ್ವರೂಪ, ಬೇರೆ ಬೇರೆ ಜಾನಪದಗಳು, ರಾಜ್ಯದ ಬೇರೆ ಬೇರೆ ಜಾನಪದಗಳ ನೃತ್ಯವನ್ನು ನಾವು ನಾಳೆ ನೋಡಲಿಕ್ಕಿದ್ದೇವೆ. ಅದನ್ನೆಲ್ಲ ನೋಡಿ ನೀವು ಸಂತೋಷ ಪಡಬೇಕು. ಅದಕ್ಕೆ ತುಂಬ ಪ್ರೋತ್ಸಾಹ, ಅದಕ್ಕೆ ಹಿಂದೆ ತುಂಬ ಶಕ್ತಿಗಳೇ ಭಾರಿ ಕಷ್ಟಪಟ್ಟು ಇದನ್ನು ಇವತ್ತು ನಾವು ಇಲ್ಲಿಗೆ ತಂದಿದ್ದೇವೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಯಾಕೆಂದರೆ ಪ್ರೇಕ್ಷಕರು ತುಳುಕಿದರೆ ಮಾಡುವವರಿಗೆ ಖುಷಿ ಆಗ್ತದೆ. ಆ 90 ಕಲಾವಿದರಿಗೆ ಅವ್ರಿಗೆ ಖುಷಿ ಕೊಡ್ತಾವೆ, ಇಷ್ಟು ಪ್ರೇಕ್ಷಕರಿದ್ದಾರೆ ಅಂತೇಳಿ. ಆ ಪ್ರೇಕ್ಷಕರು ನೀವಾಗಬೇಕು. ನಿಮ್ಮವ್ರನ್ನ ಕರ್ಕೊಂಡ್ಬನ್ನಿ. ನಾಳೆ ನೋಡಿ ರಾಜ್ಯದ ದೇಶದ ಮೂಲೆಯಿಂದ ಬರ್ತಾ ಇದ್ದಾರೆ ಕಲಾವಿದರು. ಆ ಒಂದು ಕಾರ್ಯಕ್ರಮ ನೀವು ಬಂದು ಅವರಿಗೆ ಸಹಕರಿಸಬೇಕು. ನಿಮ್ಮ ಉಪಸ್ಥಿತಿಯೇ ಅವರಿಗೆ ಆಸಕ್ತಿ ಆಗ್ತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಸಹಕಾರ ಕೋರ್ತಾ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ಮರಣಿಕೆಯನ್ನು ನೀಡಬೇಕೆಂಬುದಾಗಿ ಅಧ್ಯಕ್ಷರಲ್ಲಿ ಕಾರ್ಯಕ್ರಮವನ್ನು ನಮ್ಮ ರಂಗಭೂಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಸುಬ್ರಹ್ಮಣ್ಯ ಶೇರ್ಗಾರ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. 46ನೇ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ ರಂಗಭೂಮಿ ರಿಜಿಸ್ಟರ್ಡ್ ಉಡುಪಿ ಇದರ ಅಧ್ಯಕ್ಷರೂ ಆಗಿರುವಂಥ ಹಾಗೂ ಯಕ್ಷಗಾನ ಅಕಾಡೆಮಿ ಕರ್ನಾಟಕ ಇದರ ಅಧ್ಯಕ್ಷರು ಹಾಗೂ ಲಯನ್ಸಿನ ಮಾಜಿ ಜಿಲ್ಲಾ ಗವರ್ನರ್ ಆಗಿರುವ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಇವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಉಡುಪಿಯಲ್ಲಿ ನಡೆಯುವಂಥ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಸಹಾಯ ಹಸ್ತ ಹಾಗೂ ಸಹಕಾರವನ್ನು ನೀಡುತ್ತಿರುವ ಅದಾನಿ ಗ್ರೂಪ್ಸ್ ಇದರ ಅಧ್ಯಕ್ಷರು ಆಗಿರುವಂಥ ಶ್ರೀ ಕಿಶೋರ್ ಆಳ್ವ ಇವರಿಗೆ ರಂಗಭೂಮಿಯ ಪರವಾಗಿ ಮನದಾಳದ ವಂದನೆಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ PPC ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಸ್ವಯಂ ನಟರಾಗಿರುವಂಥ ಶ್ರೀ ನಟರಾಜ್ ದೀಕ್ಷಿತ್ ಇವರಿಗೂ ಮನದಾಳದ ವಂದನೆಗಳು. ಸಾಯಿರಾಧ ಗ್ರೂಪಿನ ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಹರ್ ಶೆಟ್ಟಿ ಅವರು ಬಂದಿಲ್ಲ, ಅವರಿಗೂ ಕೂಡ ರಂಗಭೂಮಿ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ MGM ಕಾಲೇಜಿನ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ವಿಶ್ವನಾಥ್ ಪೈ ಎಂ ಇವರಿಗೂ ರಂಗಭೂಮಿಯ ಪರವಾಗಿ ಅನಂತ ವಂದನೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ರಂಗಭೂಮಿಯ ಪ್ರಧಾನ ಕಾರ್ಯದರ್ಶಿ, ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಬಹಳ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಪ್ರದೀಪ್ ಚಂದ್ರ ಕುತ್ಪಾಡಿ ಅವರಿಗೂ ಹಾಗೂ ಉಪಾಧ್ಯಕ್ಷರಾದ ಭಾಸ್ಕರ್ ರಾವ್ ಕಿದಿಯೂರವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿರುವಂಥ ಪ್ರಭಾಕರ್ ಅವರಿಗೂ, ಪ್ರಾರ್ಥನೆ ಮಾಡಿರುವಂಥ ವಿಜಯ್ ಕಡೆಕಾರ್ ಅವರಿಗೂ, ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದವರಿಗೂ ರಂಗಭೂಮಿಯ ಪರವಾಗಿ ಮನದಾಳದ ವಂದನೆಗಳು. ಹಾಗೂ ಹಲವಾರು ಸಂಘ ಸಂಸ್ಥೆಯ ಸದಸ್ಯರುಗಳು ಹಾಗೂ ಬೇರೆ ಬೇರೆ ನಾಟಕ ಸಂಸ್ಥೆಯ ಸದಸ್ಯರು ಇದರಲ್ಲಿ ಆಗಮಿಸಿದ್ದಾರೆ. ನಿಮಗೆಲ್ಲರಿಗೂ ಹಾಗೂ ನೆರೆದಿರುವಂಥ ಎಲ್ಲ ಸಭಿಕರಿಗೂ ವಂದನೆಗಳನ್ನು ಸಲ್ಲಿಸ್ತಾ